ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆಪ್ಷನ್ ಎಂಟ್ರಿ 2024 ಫಾರ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಈ ಒಂದು ವಿಡಿಯೋ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂತಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು, ಕೆಲವೊಂದಿಷ್ಟು ಸ್ಟೆಪ್ಸ್ ಇರ್ತವೆ, ಕೆಲವೊಂದಿಷ್ಟು ತಪ್ಪುಗಳನ್ನು ಯಾವುದೇ ರೀತಿ ಮಾಡದೆ ಸ್ಟೆಪ್ ವೈಸ್ ಹೇಳ್ಕೊಡ್ತಿದ್ದೀನಿ. ಸೊ ಹಂಗಾಗಿಬಿಟ್ಟು ಕರೆಕ್ಟಾಗಿ ವಿಡಿಯೋ 1.5x ಆದರೂ ಇಟ್ಕೊಂಡು ಕೇಳಿಸೋರಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನನ್ನ ಸ್ಪೀಡ್ ಯಾಕಂದರೆ ನಾನು ಸ್ಲೋ ಆಗಿ ಮಾತಾಡಿರ್ತೀನಿ, 1.5x ಇಟ್ಕೊಂಡ್ರೆ ಕರೆಕ್ಟಾಗಿ ಕೇಳಿಸುತ್ತೆ. ಸರಿ, ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಂತಂದರೆ ನೋಡಿರಿ, UGCET 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಹೆಂಗೆ ಕಾಣಿಸಿದೆ, ಕೆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಈ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊತೀರಾ. ಈಗಾಗಲೇ ಎಲ್ಲರೂ ಕೂಡ ಅಂದರೆ ಇಂಜಿನಿಯರಿಂಗು ಅಥವಾ ಬೇರೆ ಬೇರೆ ಕೋರ್ಸಸ್ ಮಾಡಿರ್ತಾರೆ, ಬಟ್ BS ನರ್ಸಿಂಗೇ ಮಾಡ್ಬೇಕನ್ನೋರು ಕೆಲವೊಬ್ರು ಓಪನ್ ಮಾಡಿರಲ್ಲ. ಓಕೆ, ಇಬ್ರಿಗೂ ಅನುಕೂಲವಾಗಿ ಆಗುವಾಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಹಂಗಾಗಿಬಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀರಾ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸರಿ, ಆದಷ್ಟು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ತಲುಪಕ್ಕೆ ಟ್ರೈ ಮಾಡಿಸಿ. ಸರಿ, ಇವಾಗ ಈ ರೀತಿ ಕ್ಲಿಕ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಏನಾಗುತ್ತೆ ಅಂತಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಏನಪ್ಪ ಅಂತಂದರೆ ಸೀಟ್ ನಂಬರ್ ಅಂತ ಕೇಳಿಸುತ್ತೆ. ಸಿಂಪಲಾಗಿ ನಿಮ್ಗೆ ಲಾಗಿನ್ ಆಗೋದು ಗೊತ್ತಿದೆ, ಇಲ್ಲಂತಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಗ CT ನಂಬರ್ ಅಂದ ತಕ್ಷಣ ಯಾವುದಪ್ಪ ಹಾಕೋದು ಅಂತಂದರೆ, ನೀವು ಅಪ್ಲಿಕೇಶನ್ ನಂಬರ್ ತಗೋಕೊಬಿಟ್ರೆ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಏನು ಕಾಣಿಸ್ತೀವಿ ನೋಡಿರಿ, ಅದನ್ನು ತೆಗಿಬೇಡ್ರಿ. ಸ್ಲಿಪ್ ಇರ್ತದೆ ನೋಡಿರಿ, ಫಾರ್ ಎಕ್ಸಾಂಪಲ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇರ್ತದೆ ನಿಮ್ಮದು. ಓಕೆ, ವೆರಿಫಿಕೇಷನ್ ಸ್ಲಿಪ್ ಅಂತ ಇರ್ತದೆ, ಅದರಲ್ಲಿ ಓಪನ್ ಮಾಡಿಕೊಂಡು ಲೈಕ್ ಈ ರೀತಿ ಇದೆ ನೋಡಿರಿ, ಈ ರೀತಿ ಅಪ್ಲಿಕೇಶನ್ ನಂಬರ್ ತಗೊಂಡು ಇಲ್ಲಿ CT ನಂಬರು, ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡ್ ಅಂತ ಇರ್ತದೆ. ಇದು ನೀವು ಮೂರು ಯೂಸ್ ಮಾಡಬೇಕಾಗಿದ್ದು. ಸೊ ಹಂಗಾಗಿಬಿಟ್ಟು ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ಸರಿ, ಇವಾಗ CT ನಂಬರ್ ಹಾಕೊತೀನಿ ನಾನು ಇವಾಗ ಇಲ್ಲಿ. ಓಕೆ, ಇಲ್ಲಿ CT ನಂಬರ್ ಹಾಕಿದ ಮೇಲೆ ಇಲ್ಲಿ ಹೆಂಗೆ ಕಾಣಿಸುತ್ತಪ್ಪ ಅಂತಂದರೆ ಒಂದು ಕ್ಯಾಪ್ಚರ್ ಕೋಡ್ ಕೇಳ್ತದೆ. ಕ್ಯಾಪ್ಚರ್ ಕೋಡ್ ಹಾಕೋದು ಅಂತಂದ್ರೆ ಏನಿಲ್ಲ, ಸಿಂಪಲ್ ಮೇಲ್ಗಡೆ ಇರೋದೇ ಇಲ್ಲಿ ಹಾಕ್ಬಿಟ್ಟು ಕರೆಕ್ಟಾಗಿ ಅಂದರೆ ಕ್ಯಾಪಿಟಲ್ ಲೆಟರ್ನಾಗ ಇರ್ತದೆ, ನಂಬರ್ಸ್ ಇರ್ತದೆ, ಕರೆಕ್ಟ್ ಯಾವ ರೀತಿ ಇರ್ತದೆ ಅದನ್ನ ಹಾಕೊಂಡ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ಓಕೆ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ನಾನು ಒಮ್ಮೆ ಲಾಗಿನ್ ಆಗಿದ್ದಕ್ಕೆ ಈ ರೀತಿ ಬಂದತ್ತೆ. ಇನ್ ಕೇಸ್ ನೀವೇನಾದರೂ ಲಾಗಿನ್ ಆಗಿಲ್ಲ ಅಂತಂದರೆ ಏನು ಮಾಡುತ್ತಂದರೆ ವಾಪಸ್ ನಿಮ್ಮ CT ನಂಬರ್ ಕೇಳ್ತದೆ. CT ನಂಬರ್ ಹಾಕಿಬಿಟ್ಟು ಇಲ್ಲಿ ಅಪ್ಲಿಕೇಶನ್ ನೇಮ್ ಹಾಕ್ತೀರಾ. ಅದಾದ ತಕ್ಷಣ ಒಂದು ಪಾಸ್ವರ್ಡ್ ಕೇಳ್ತದೆ, ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತಂದ್ರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗಿರ್ತದೆ ಪಾಸ್ವರ್ಡು. ಸಿಂಪಲಾಗಿ ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ನಾನು ಹೇಳಿದ್ದೀನಿ 3 ಕಾಂಪೊನೆಂಟ್ ಇರಬೇಕಂತಂದು. ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಮಾಡಿರಿ, ಒಂದು ಸ್ವಲ್ಪ ಸ್ಮಾಲ್ ಲೆಟರ್ ಇರಬೇಕು, ಆ್ಯಂಡ್ ನಂಬರ್ಸ್ 1 2 3 ನಂಬರ್ಸ್. ನಾನು ನಿಮ್ಗೆ ಸಿಂಪಲಾಗಿ ಹೇಳೋದಾತಂದರೆ, ಯಾರಾದರೂ ಒಬ್ಬನ ರಾಜು ಅಂತ ಇದನ್ನ ಅನ್ಕೋರಿ, ಅವನು ಯಾವ ರೀತಿ ಪಾಸ್ವರ್ಡ್ ಸೆಟ್ ಮಾಡ್ಬೇಕಂತಂದರೆ ರಾಜು 823 ಸಿಂಪಲ್ಲಾಗಿ. ಓಕೆ, ಯಾರು ಕೂಡ ಕಳ್ಕೊಳಕ್ಕೆ ಹೋಗಲ್ಲ. ಅಂದರೆ ರಾಜು 823 ಅಂದರೆ R ಕ್ಯಾಪಿಟಲು, ರಿಮೈನಿಂಗ್ ಸ್ಮಾಲು 8 ಅಂತ ಹೊಡೆದ್ಬಿಟ್ಟು 1 2 3 ಇಟ್ಬಿಟ್ರೆ ಸಾಕು, ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತದೆ. ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ಕೆಳಗಡೆ ಕೊಡ್ರಿ. ಆ್ಯಂಡ್ ಮೊಬೈಲ್ ನಂಬರು, ಇಮೇಲ್ ID ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಇನ್ ಕೇಸ್ ಪಾಸ್ವರ್ಡ್ ಮರೆತರೂ ಕೂಡ ವಾಪಸ್ ಚೇಂಜ್ ಮಾಡ್ಕೋಬೇಕಾಗಿದ್ದು ಅದೇ ಒಂದು ಮೊಬೈಲ್ ನಂಬರು, ಇಮೇಲ್ ID ಆಗಿರ್ತದೆ. ಆ್ಯಂಡ್ ಕೊನೆಗೆ ಒಂದು ಸೀಕ್ರೆಟ್ ಒಂದು ಕ್ವಶನ್ಸ್ ಇರ್ತದೆ. ಕ್ವಶನ್ಸು ಮತ್ತು ಅದಕ್ಕೆ ಆನ್ಸರ್ ಏನು ಮಾಡಿರ್ತೀರೋ ಅದನ್ನು ಕೂಡ ನೆನ್ಪಿಟ್ಕೋರಿ. ಯಾಕಂದರೆ ಮತ್ತೆ ನೀವು ಪಾಸ್ವರ್ಡ್ ಏನಾದರೂ ಚೇಂಜ್ ಅಂದರೆ ತಪ್ಪು ಮಾಡಿದ್ರೆ, ಇನ್ ಕೇಸ್ ಮರ್ತೋಗಿದ್ರೆ ಅಲ್ಲಿ ನೀವು ಪಾಸ್ವರ್ಡ್ನ ವಾಪಸ್ಸು ಇನ್ನೊಂದು ಸರ್ತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಹಂಗಾಗ್ಬಿಟ್ಟು ಆ ಕ್ವಶನ್ಸ್ನ ಆ್ಯಂಡ್ ಅದಕ್ಕೆ ಆನ್ಸರ್ನು ಕೂಡ ನೀವು ಒಂದು ಕಡೆ ಬರೆದು ಇಟ್ಕೊಂಬಿಡ್ರಿ. ಸರಿ, ಇವಾಗ ನಾನು ಆವಾಗಲೇ ಎಲ್ಲವನ್ನು ಬರೆದು ಇಟ್ಕೊಂಡಿದ್ದೀನಿ. ಸೊ ಹಂಗಾಗ್ಬಿಟ್ಟು ವಾಪಸ್ ಲಾಗಿನ್ ಆಗೋಕ್ಕೆ ಈ ರೀತಿ ಬಂದಿದ್ದೀನಿ. ಈ CT ನಂಬರ್ ಆಗಿದೆ. ಈ CT ನಂಬರ್ ಹಾಕಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೋಡ್ ಅಂತ ಕಳಿಸ್ತಿದೆ. ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೋಡ್ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲೇ ಇರ್ತದೆ. CT ನಂಬರ್ ಮೇಲ್ಗಡೆ ಇದೆ, ಅಪ್ಲಿಕೇಶನ್ ನಂಬರ್ ಕೆಳಗಡೆ ಇರ್ತದೆ, ಸೀಕ್ರೆಟ್ ಕೋಡ್ 3 ಕೆಳಗಡೆ. ಅದೇ ಸೀರಿಯಲ್ ವೈಸ್ ಇದೆ. ಸೇಮ್ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋಡ್ಕೊಂಡು ಹಾಕೋಬೇಕಾಗ್ತದೆ. ಅದಾದ ತಕ್ಷಣ ಪಾಸ್ವರ್ಡ್ ನೀವು ಅವಾಗಲೇ ಹೇಳಿದೆ ನಾನು, ಕ್ರಿಯೇಟ್ ಮಾಡ್ಕೊಂಡವರು ಇಲ್ಲಿ ಪಾಸ್ವರ್ಡ್ ಹಾಕೋಬೇಕು. ಅದಾದ ತಕ್ಷಣ ಲಾಗಿನ್ ಕೊಡಬೇಕು. ನಾನು ಇವಾಗ ಹಾಕ್ಕೊಂತೀನಿ, ಯಾಕಂದರೆ ಲೈವ್ ಆಗಿ ಹಾಕಿತ್ತಂದರೆ ಈ ಒಂದು ಸ್ಟೂಡೆಂಟ್ಸ್ ನಾನು ಏನೇನೆಲ್ಲ ಪಾಸ್ವರ್ಡ್ ಇಟ್ಟಿದ್ದೆ ಎಲ್ಲ ಕೊಡೋಕೆ ಗೊತ್ತಾಗುತ್ತೆ. ಸೊ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ಈ ರೀತಿ ಎಲ್ಲನೂ ಕೂಡ ಹಾಕಿದ್ದು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಇಟ್ ಮೀನ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಸೇಮ್ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿದೆ, ಒಂದು ಸೀಕ್ರೆಟ್ ಕೋಡ್ ಹಾಕಿದೆ. ಅದಾದ ತಕ್ಷಣ ಪಾಸ್ವರ್ಡ್ ಕೂಡ ನಾನು ಕ್ರಿಯೇಟ್ ಮಾಡ್ಕೊಂಡು ಹಾಕೊಂಡು ಲಾಗಿನ್ ಆಗ್ತಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಕೆಲವರಿಗೆ ಏನಪ್ಪ ಅಂತಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ಬೋದು ಸಿಂಪಲ್ಲಾಗಿ. ಈ ರೀತಿ ಅಂತಂದರೆ ನೀವು ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ದು ಎಲ್ಲನೂ ಕೂಡ ಓಪನ್ ಆಗ್ಬೋದು. ಸದ್ಯಕ್ಕೆ ಅವಸರ ಏನಿಲ್ಲ, ಬ್ಯಾಂಕ್ ಡೀಟೇಲ್ಸ್ ಆಮೇಲೆ ಹಾಕಿದ್ರೆ ನಡೀತದೆ. ಇನ್ ಕೇಸ್ ಹಾಕ್ತೀನಿ ಅಪ್ಪ ಅಂತಂದರೆ ನೀವು ಹಾಕ್ಕೋಬೋದು, ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಇರ್ತದೆ, ನೋಡ್ಕೊಂಡು ಹಾಕೋರಿ. ಸಾಧ್ಯವಾದಷ್ಟು ಈಗ ಬೇಡ, ನಾನು ಆಮೇಲೆ ಹೇಳ್ತೀನಿ ಇದನ್ನ ಹಾಕೋದು. ಈ ಸದ್ಯಕ್ಕಂತೂ ಈಗ ಬೇಡ, ಆರಾಮ್ಸೆ ಹಾಕ್ಕೋಬೋದು ಬ್ಯಾಂಕ್ ಡೀಟೇಲ್ಸ್ನ. ಯಾಕೆ ಹಾಕ್ಬೇಕು ಏನು ಅಂತನೋ ಆಮೇಲೆ ಕೂಡ ಹೇಳ್ತೀನಿ. ಸದ್ಯಕ್ಕೆ ಈ ಬ್ಯಾಂಕ್ ಡೀಟೇಲ್ಸ್ ಸದ್ಯಕ್ಕೆ ಬೇಡ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿರಿ, ಬ್ಯಾಕ್ ಟು ಹೋಮ್ ಅಂತ ಹೇಳಿದೆ, ಬ್ಯಾಕ್ ಟು ಹೋಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಲರ್ಟ್, ನಿಮ್ಮ 3 ಅಂದರೆ ಈ 3 ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೊಸೆಸ್ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಪ್ರೊಸೆಸ್ ಸಿಂಪಲಾಗಿ ಇದೆ. ಅದು ನಿಮಗೆ ಏನಾದರೂ ಆಪ್ಷನ್ ಎಂಟ್ರಿ ಪೇಜಸ್ ಅಂತ ಕಾಣಿಸ್ತಿದೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಲಾಟ್ಮೆಂಟ್ ಅಂತ ಕಾಣ್ತದೆ, ಆ್ಯಂಡ್ ಅಕೌಂಟ್ ಸೆಟ್ಟಿಂಗ್ ಅಂತ ಕಾಣಿಸ್ತದೆ. ಕನ್ಫ್ಯೂಸ್ ಆಗೋಗ್ಬಿಟ್ಟು ಇದನ್ನೆಲ್ಲ ನೋಡಿಬಿಟ್ಟು ಸದ್ಯಕ್ಕಂತೂ ಇದರಲ್ಲಿ ಇದು ಒಂದೇ ಆಪ್ಷನ್ ಎಂಟ್ರಿ ಇಲ್ಲೇ ಕಾಣಿಸ್ತಿದೆ ನೋಡಿರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ನೋದು ಒಂದೇ ನಿಮ್ಮ ಒಂದು ಕೆಲಸ.
ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತ ನಿಮ್ಗೆ ಗೊತ್ತಲ್ಲ ಅಂತಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಎಕ್ಸಾಂಪಲ್ ಕ್ಲಿಕ್ ಮಾಡ್ಕೋಬೋದು. ಅದಾದ ತಕ್ಷಣ ನೋಡ್ಬೋದು ನಿಮ್ಮದು ಪ್ರಿಂಟ್ಔಟ್ ಮಾಡೋಕ್ಕೆ ತೊಗೊಂಡಿದ್ದು ಶಾರ್ಟ್ ಡೀಟೇಲ್ಸ್ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಸದ್ಯಕ್ಕೆ ಇದೇನು ಬೇಡ ನಮ್ಗೆ. ಓಕೆ, ಇದೇನು ಕೂಡ ಸದ್ಯಕ್ಕೆ ಬೇಡ ನಮ್ಗೆ. ಇದೇನು ಕಾಣಿಸ್ತಿದೆ ನೋಡ್ರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕಾಣಿಸ್ತಿದೆ. ಅದಾದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಾಳೆ ಒಂದು ರಿಸಲ್ಟ್ ಅನ್ನೋದು ಇಲ್ಲಿ ಅಲರ್ಟ್ ಆಗುತ್ತೆ. ಅಲರ್ಟ್ ಆದ್ಮೇಲೆ ನಾಳೆ ನಿಮಗೆ ಅಡ್ಮಿಷನ್ ಹೋಗೋಕ್ಕಿಂತ ಮುಂಚೆಕ್ಕೆ ಒಂದು ಸ್ವಲ್ಪ ಚಾಲನ್ ತೊಗೊಳ್ಳೋದು, ಅಡ್ಮಿಷನ್ ಆರ್ಡರ್ ತೊಗೊಳ್ಳೋದು ಎಲ್ಲನೂ ಕೂಡ ಇಲ್ಲಿ ಬರ್ತದೆ. ಮುಂದೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಂತಂದರೆ ಮೀನ್ಸ್ ಈಗ ಮೊಬೈಲ್ ನಂಬರ್ ಹಾಕಿದ್ರೆ ಇಮೇಲ್ ಐಡಿ ಹಾಕಿದ್ರೆ ಅಂತ ಹೇಳಿದೆ ನಾನು, ಅದನ್ನೆಲ್ಲನೂ ಕೂಡ ಚೇಂಜಸ್ ಕೂಡ ಇಲ್ಲಿ ಮಾಡ್ಕೋಬಹುದಾಗಿರ್ತದೆ. ಸರಿ, ಸದ್ಯಕ್ಕಂದ್ರೆ ಇಷ್ಟು ಗೊತ್ತಾಯಿತು. ಈಗೇನಪ್ಪ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಒಂದು ಪೇಜ್ ಓಪನ್ ಆಗ್ಬೋದು. ಇಲ್ಲಿ ಟಿಕ್ ಅಂತ ಕಾಣಿಸ್ತಿದೆ ನೋಡ್ರಿ, ಅದ್ರ ಮೇಲೆ ಒಂದು ಟೈಮ್ ಟಿಕ್ ಮಾಡ್ಕೊರಿ, ಅಗ್ರಿ ಕೊಡ್ರಿ ಅಷ್ಟೇ. ಓಕೆ, ಇಲ್ಲಿ ಟಿಕ್ ಮಾಡ್ಕೊತೀನಿ, ಅಗ್ರಿ ಕೊಡ್ತಾ ಇದ್ದೀನಿ. ಇವಾಗ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತಿದೆ, ಎಲ್ಲನೂ ಕೂಡ ಓಪನ್ ಆಗ್ತಿದೆ. ಅಂತಂದ್ರೆ ನಾನು ಹೇಳಿದ್ದೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಇನ್ನೂ ಕೂಡ ಕಾಲೇಜಸ್ ಬೇರೆ ಕೋರ್ಸಸ್ ಆ್ಯಡ್ ಮಾಡಿಲ್ಲ ಅಂತಂದರೆ ಮಾಡ್ಕೋಬಹುದು, ವಾಪಸ್ ಅವ್ನು ಡಿಲೀಟ್ ಮಾಡ್ಕೊಂಡು ವಾಪಸ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಂತಂದು. ಈಗಾಗಲೇ ಬೇರೆ ಕೋರ್ಸಸ್ ಹಾಕಿದರೆ BS ನರ್ಸಿಂಗೇ ಬೇಕನ್ನೋರು ಈಗ ಏನು ಮಾಡ್ಬೇಕಂತಂದ್ರೆ ಇಲ್ಲಿರುವ ಕೋರ್ಸಸ್ಗಳನ್ನ ಮೊದಲು ಜೀರೋ ಮಾಡ್ಕೋಬೇಕು. ಇವಾಗ ಅದ ನೋಡ್ರಿ, ಇನ್ ಕೇಸ್ ಯಾರು ಕೂಡ ಓಪನ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ನಾನು ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಸರಿ, ಈಗಾಗಲೇ ಕಾಲೇಜಸ್ ಆ್ಯಡ್ ಮಾಡಿದರೆ ಇವನ್ನೆಲ್ಲನೂ ಕೂಡ ಜೀರೋ ಮಾಡ್ಕೋಬೇಕು. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಜೀರೋ, ಸಿಂಪಲಾಗಿ ಜೀರೋ ಏನು ಮಾಡ್ಬೇಕಾಗ್ತದೆ, ಜೀರೋ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಎಲ್ಲನೂ ಕಾಣಿಸ್ತಿದೆ, ಜೀರೋ ಕ್ಲಿಕ್ ಮಾಡ್ಕೊತಿದ್ದೀನಿ. ಇದೇ ರೀತಿ ಎಲ್ಲನೂ ಕೂಡ ಜೀರೋ ಕೊಟ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡ್ರಿ ಎಲ್ಲನೂ ಕೂಡ ಜೀರೋ ಕೊಟ್ಟಿದ್ದೀನಿ. ಸಿಂಪಲಾಗಿ ಎಲ್ಲನೂ ಕೂಡ ಜೀರೋ ಹಾಕ್ತವೆ. ಅದಾದ ತಕ್ಷಣ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಇದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಲ್ಲನೂ ಕೂಡ ಆಟೋಮೆಟಿಕ್ ಬಾಕ್ಸಲ್ಲಿ ಏನೂ ಕೂಡ ಉಳಿಯೋದಿಲ್ಲ. ಓಕೆ, ಈಗ ಬಾಕ್ಸಲ್ಲಿ ಏನು ಕಾಣಿಸ್ತಿದ್ದಾವೆ ನೋಡ್ರಿ, ಏನೂ ಇಲ್ಲ ಸದ್ಯಕ್ಕೆ. ಓಕೆ, ಈಗ ಕಾಣಿಸ್ತಿಲ್ಲ. ನೆಕ್ಸ್ಟ್ ಈಗ ಏನು ಮಾಡ್ಬೇಕಂತಂದರೆ ಇಲ್ಲಿ ಬಂದುಬಿಟ್ಟು BS ನರ್ಸಿಂಗ್ ಅಂತ ಇದೆ ನೋಡ್ರಿ, ಅದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೋರಿ. BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಯಾವುದಂತ ಕೇಳಿಸುತ್ತೆ. ಓಕೆ, ಯಾವುದಂತ ಕೇಳಿದ ತಕ್ಷಣ ಇಲ್ಲಿ ನೋಡ್ರಿ, ನಾನು ಸಿಂಪಲಾಗಿ ಫಸ್ಟ್ ಆಫ್ ಆಲ್ ಹೇಳಿದ್ದೆ ನಿಮಗೆ, ಈ ಗೌರ್ನಮೆಂಟ್ ಅಂತ ಕಾಣಿಸ್ತಿದೆ ನೋಡ್ರಿ, ಇದನ್ನು ಮಾತ್ರ ಕ್ಲಿಕ್ ಮಾಡ್ಕೋಬೇಕು. ಇದು ಪ್ರೈವೇಟು, ಇಲ್ಲಿ ಮ್ಯಾನೇಜ್ಮೆಂಟು ಪ್ರೈವೇಟು ಅಂತ ಏನು ಕಾಣಿಸ್ತಿದೆ, ಇದನ್ನೇನಾದರೂ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಸೀಟ್ ಕೂಡ ಅಲಾಟ್ಮೆಂಟ್ ಆಗುತ್ತಾ, ನೆನಪಿಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಸೊ ಹಂಗಾಗಿಬಿಟ್ಟು ನಾನು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಮೊದಲು ಗೌರ್ನಮೆಂಟ್ ಆ್ಯಡ್ ಮಾಡಿರಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಸದ್ಯಕ್ಕೆ ಗೌರ್ನಮೆಂಟ್ ಕ್ಲಿಕ್ ಮಾಡ್ಕೊರಿ. ನೆಕ್ಸ್ಟ್ ಏನಪ್ಪ ಆಗುತ್ತಂತಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತವೆ. ಸರಿ, ಓಕೆ, ಇವಾಗ ಎಲ್ಲನೂ ಕೂಡ ಕಾಲೇಜ್ ಮುಂದ್ಗಡೆ ನೋಡಿ 10,000 ಅಂತ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ನೋಡಿ ಕಾಣಿಸ್ತಿದೆ 10,000 ಇರುತ್ತಂತಂದ್ರೆ ಆ ರೀತಿ ರಿಯಾಲಿಟಿನೇ ಬೇರೆ. ಓಕೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈಗ ಅದೇನಪ್ಪ ಅಂತಂದರೆ ಫೀಸ್ ಕೊಟ್ಟಿದ್ದಾರೆ ಅದ್ರ ಮುಂದ್ಗಡೆ 10,000 ಅಂತ, ಎಲ್ಲ ಕಾಲೇಜ್ ಮುಂದ್ಗಡೆ ನೋಡಿ 10,000 ಅಂತಲೇ ಇದೆ. ಓಕೆ, ಎಲ್ಲೂ ಕೂಡ ಕಡಿಮೆ ಇಲ್ಲ, ಜಾಸ್ತಿ ಇಲ್ಲ. ಸೊ ಅವ್ರೇನಪ್ಪ ಅಂತಂದರೆ ಇದು ಯೂನಿವರ್ಸಿಟಿ ಫೀಸ್ 10,000 ಆಗಿರ್ತದೆ, ಬಟ್ ಕಾಲೇಜಲ್ಲಿ ಬಂದಾಗ ಹೆಚ್ಚು ಕಮ್ಮಿ ಕೇಳ್ತಿರ್ತಾರೆ. ಸದ್ಯಕ್ಕಂದ್ರೂ ಇದು 10,000 ಅಂತ ಕಾಣಿಸ್ತಿದೆ. ಸರಿನಾ? ಓಕೆ, ನೆಕ್ಸ್ಟ್ ಏನಪ್ಪ ಮಾಡೋದು ಅಂತಂದರೆ ಸಿಂಪಲ್ಲಾಗಿ ನೀವು ಪ್ರಿಯಾರಿಟಿ ಆರ್ಡರ್ ಕೊಡಬೇಕು. ಇದು ಇಂಪಾರ್ಟೆಂಟ್, ಇಲ್ಲಿ ಮೇಲೆ ಇಂಪಾರ್ಟೆಂಟಿಗೂ ಆಪ್ಷನ್ ಎಂಟ್ರಿ ಮಾಡೋದು. ಸರಿ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈಗ ಟೋಟಲಾಗಿ ಎಷ್ಟು ಕಾಲೇಜಸ್ ಇದಾವೆ ಅಂತ ನೋಡ್ಕೊತೀನಿ. BS ನರ್ಸಿಂಗ್ ಹೋದ ವರ್ಷ 510 ಇದ್ವು, ಈ ಸರ್ತಿ ಬರೋಬ್ಬರಿ 540 ಕಾಲೇಜಸ್ ಇದ್ದಾವೆ. 540 ಕಾಲೇಜ್ದು ಸೀಟ್ ಮೆಟ್ರಿಕ್ಸ್ ಅನ್ನೋದು ನಿಮಗೆ ಬರ್ತದೆ. ಸರಿ, ಈಗ 540 ಕಾಲೇಜಸ್ ಇದಾವೆ ಅಂದ ತಕ್ಷಣ ಎಲ್ಲವನ್ನು ನಿಮಗೆ ಹೆಂಗೆ ತಿಳಿತೆ ಹಂಗೆ ಹಾಕ್ಬೇಡ್ರಿ. ಸಿಂಪಲಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಟಾಪ್ಗೆ ಬರ್ತೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಟಾಪ್ ಕಾಲೇಜ್ ಆರ್ಡರ್ ವೈಸೇ ಇರ್ತದೆ ಆಪ್ಷನ್ ಎಂಟ್ರಿ ಒಳಗೂ ಕೂಡ. ಬಟ್ ನಿಮಗೆ ಅನುಕೂಲ ಆಗುವಾಗ ಹಾಕೋಬೇಕು. ಇವಾಗ ನೋಡಿರಿ, ಕೆಲವೊಬ್ರು ಏನು ಅನ್ಕೊಂತಿರ್ತಾರೆ ಅಂತಂದರೆ ಟಾಪ್ ಕಾಲೇಜ್ ಟು ಲೋಯೆಸ್ಟ್ ಕಾಲೇಜ್ ಹಾಕೋಬೇಕಂದ್ರೆ ಆ್ಯಕ್ಚುಲಿ ಹಾಗೆ ಹೋಗ್ರಿ ಅಂತಲೂ ಕೂಡ ನಾನು ಹೇಳ್ತೀನಿ. ಬಟ್ ಕೆಲವೊಬ್ರು ಏನಪ್ಪ ಅಂತಂದರೆ ಗೌರ್ಮೆಂಟ್ ಹಾಕೊಂಬಿಡೋಣ, ಟಾಪ್ ಕಾಲೇಜಸ್ ಇದ್ದ ಲೋಯೆಸ್ಟ್ ಆರ್ಡರ್ವರೆಗೂ 1 to 30ವರೆಗೂ ಹಾಕೊಂಬಿಡೋಣ. ಅದಾದ್ಮೇಲೆ ನನಗೆ ನಿಯರೆಸ್ಟ್ ಇರುವಂಥ ಕಾಲೇಜ್ ಹಾಕ್ಕೊಳ್ಳೋಣ. ಅದಾದಮೇಲೆ ಬೇಕಾದ್ರೆ ಬೆಂಗಳೂರು ಸೈಡ್ ಆ ಕಡೆ ಎಲ್ಲನೂ ಕೂಡ ಹಾಕ್ಕೊಳ್ಳೋಣ ಅಂತಾರೆ. ಸರಿ, ನೀವು ಯಾವ ರೀತಿ ಅನ್ಕೊಂತೀರೋ ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು ಆಪ್ಷನ್ ಎಂಟ್ರಿ ಅದನ್ನು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಂದರೆ ಕೆಲವೊಬ್ರು ಚೆನ್ನಾಗಿರೋ ಕಾಲೇಜಲ್ಲಿ ಕಲ್ಯಾಣ ಅನ್ಕೊಂಡು ಟಾಪ್ ಕಾಲೇಜ್ ಕೊಟ್ಟಿರ್ತಾರೆ, ಇನ್ನೊಬ್ರು ನಂಗೆ ನಿಯರೆಸ್ಟ್ ಇರೋ ಕಾಲೇಜ್ ಸಿಗಬೇಕಂತ ಹಾಕಿರ್ತಾರೆ. ಅದು ನಿಮಗೆ ಬಿಟ್ಟಿರೋದು. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ಒಂದು ಸ್ಟೂಡೆಂಟ್ಸ್ ಮೊದಲು ಗೌರ್ಮೆಂಟ್ ಕಾಲೇಜ್ ಹಾಕೊಂತೀನಿ, ಅದನ್ನು ಟಾಪ್ ಟು ಲೋಯೆಸ್ಟ್ ವರ್ಗೂ ಕೂಡ ಹಾಕೊಂತೀನಿ. ಇವಾಗ ನೋಡಿರಿ, ಫಸ್ಟ್ನಿಂದ ನಿಮ್ಮ ಕಾಲೇಜ್ ಕಾಣ್ತದೆ ವಿಕ್ಟೋರಿಯಾ ಕಾಲೇಜ್ ಅಂತ ಕಾಣಿಸುತ್ತೆ. ವಿಕ್ಟೋರಿಯಾ ಕಾಲೇಜು ಕೂಡ ಬೆಟರ್, ಚೆನ್ನಾಗಿದೆ. ಯಾಕಂತಂದರೆ ಎಲ್ಲನೂ ಕೂಡ ಅದು ಬೆಂಗಳೂರಲ್ಲಿ ಇರುವಂಥದ್ದು ಗೌರ್ಮೆಂಟು ಎಲ್ಲನೂ ಕೂಡ ಚೆನ್ನಾಗಿದೆ. ಬಟ್ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಹುಬ್ಳಿ ಕೊಡ್ತೀನಿ. ಓಕೆ, ಹುಬ್ಳಿ ಯಾಕಂತಂದರೆ ಈಗ 110 ವರ್ಷದ ಕಾಲೇಜು ಇದು ಚೆನ್ನಾಗಿರುತ್ತೆ ಅಂತ ಗೊತ್ತು. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ವಿಕ್ಟೋರಿಯಾ ಕೊಡ್ತೀನಿ. ಬಟ್ ಇವೆಲ್ಲ ಸಿಗಬೇಕಂತಂದರೆ ರ್ಯಾಂಕ್ ಚೆನ್ನಾಗಿರ್ಬೇಕು. ಈ ಕಾಣಿಸ್ತೀವಿ ನೋಡ್ರಿ, ಎಲ್ಲ ಹಾಸ್ಪಿಟಲ್ ಸಿಗ್ಬೇಕಂದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ನಾನು ಬೆಳಗಾಂ ಇದೆ, ಬಟ್ ನಾನು ಬೆಳಗಾಂ ಕೊಡಲ್ಲ 3. ಅದಾದ ತಕ್ಷಣ ಕಿಡ್ವಾಯಿ ಕಾಣಿಸ್ತದೆ. ಕಿಡ್ವಾಯಿ ಬೆಟ್ರಪ್ಪ, ಪರವಾಗಿಲ್ಲ. ಇದು ಏನು ಮಾಡ್ತೀನಿ ಅಂತಂದರೆ 5 ಕೊಡ್ತೀನಿ, ಬಟ್ ಇನ್ನೂ ಕೂಡ 3 to 4 ಕೊಟ್ಟಿಲ್ಲ, ನೆನ್ಪಿಡ್ಕೋಬೇಕು. 3-4 ಕೊಟ್ಟಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ESI ಹಾಸ್ಪಿಟಲ್ ಕಾಣಿಸ್ತಿದೆ. ಯಾಕಂತಂದರೆ ESIC ಅಂತ ತಿಳ್ಕೊಂಬಿಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಂತಂದು. ಇಲ್ಲಿ ಕಲ್ತು ಬಿಟ್ಟರೆ ಆರಾಮ್ಸಾಗಿ ಜಾಬ್ ಆಗುತ್ತೆ. ಓಕೆ, ಸೊ ESIC 2 ಕಾಣಿಸ್ತಿದೆ, ಒಂದು ಗುಲ್ಬರ್ಗ ಇದೆ, ಒಂದು ಬೆಂಗಳೂರು ಇದೆ, ಒಂದು ಕಲಬುರಗಿ ಆ್ಯಂಡ್ ಇನ್ನೊಂದು ಬೆಂಗಳೂರು ಕಾಣಿಸ್ತಿದೆ. ಸೊ ಹಂಗಾಗ್ಬಿಟ್ಟು 2 ಕೂಡ ಕೊಡ್ತೀನಿ.
03 ಕೊಟ್ಟಿದ್ದೆ, 04 ಕೊಟ್ಟಿದ್ದೀನಿ, 05 ಅಂತ ಆಳೆ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸಿಂಪಲ್ ಆಗಿ ಮಾಡ್ತೀನಿ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ ನಾನು. ಯಾಕಂದರೆ 2 ನಿಮಿಷಕ್ಕೊಮ್ಮೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಲೇಬೇಕು. ಯಾಕಂದರೆ ಮೊಬೈಲಲ್ಲಿ ಮಾಡ್ತಿರ್ತೀರ, ಯಾಕಂದ್ರೆ ಸರ್ವರ್ ಬಿಸಿ ಏನೋ ಆಗ್ಬೋದು. ಸೊ ಹಂಗಾಗ್ಬಿಟ್ಟು 2 ನಿಮಿಷಕ್ಕೊಮ್ಮೆ ನೀವೇನು ಮಾಡ್ರಿ ಅಂತಂದರೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ರಿ. ಅದ ತಕ್ಷಣ ಇಮಿಡಿಯೇಟ್ ಏನು ಬಿಡ್ತದಂದರೆ 2ನೇ ಬಾಕ್ಸಲ್ಲಿ ಬಂದುಬಿಟ್ಟು ನಿಮ್ಮ ಕೋಡು ಮತ್ತು ಅದು ಪ್ರಿಯಾರಿಟಿ ಆಪ್ಷನ್ ನಂಬರ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ಕೋರ್ಸು ಮತ್ತು ಕಾಲೇಜ್ ಅಂತ ಒಂದು ನೇಮ್ ಬಂದಿಲ್ಲ, ಯಾಕಂದರೆ ಉದ್ದುದ ಇರ್ತದೆ. ನೀವು ಶಾರ್ಟ್ ಆ್ಯಂಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಬರ್ತದೆ. ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಕಾಲೇಜಸ್ ಭಾಳ ಆ್ಯಡ್ ಮಾಡಬೇಕು ನಾನು, ಯಾಕಂದರೆ BS ನರ್ಸಿಂಗು ಪಾರ್ಟಿಸಿಪೇಟ್ ಜಾಸ್ತಿ ಜನ ಮಾಡ್ತಿದ್ದಾರೆ. ಸೊ ಹಂಗಾಗ್ಬಿಟ್ಟು ನನಗೆ ಇಲ್ಲಿ ಮತ್ತೆ ಬರ್ತೀನಿ, ಮತ್ತೆ ಏನಪ್ಪ BS ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಟೈಮ್ ತೊಗೊರಿ, ಟೈಮ್ ತೊಗೊಂಡು ಆರಾಮ್ಸೆ ಮಾಡಿರಿ. ನಾನು ಇವಾಗ ಗೌರ್ಮೆಂಟ್ ಕಾಲೇಜ್ ಹಾಕೋದು ಯಾವ ರೀತಿ ಪ್ರಿಯಾರಿಟಿ ಕೊಡೋದು ಅಂತ ಹೇಳ್ತಿದ್ದೀನಿ ಸದ್ಯಕ್ಕೆ. ಸರಿ, 5 ಹಾಕಿದ್ದೀನಿ. ಇವಾಗ 6ನೇದು ಯಾವುದಪ್ಪ ಹಾಕೋದು ಅಂತಂದರೆ ಈಗ ನಾನು ಶಿವಮೊಗ್ಗ ನೋಡ್ತೀನಿ, ಯಾಕಂದರೆ ರಿಮ್ಸ್. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ರಾಯಚೂರು ಕೂಡ ನೋಡ್ತೀನಿ, ಯಾಕಂದರೆ ರಾಯಚೂರು ಕೂಡ ಒನ್ ಆಫ್ ದ ಟಾಪ್ ಕಾಲೇಜ್ ಒಳಗೆ ಬರ್ತದೆ. 7 ಕೊಡ್ತೀನಿ. ಸ್ವಲ್ಪ ಅಷ್ಟರಲ್ಲಿ ಹೋಗ್ಬಿಟ್ರೆ ನನ್ನ ನಮ್ಮ ಕಾಲೇಜ್. ಓಕೆ, ನಮ್ಮ ಕಾಲೇಜ್ ಕೊಡಿದ್ದೀನಿ ನಾನು. ಓಕೆ, ಇದು ಏನು ಮಾಡ್ತೀನಿ ಅಂತಂದರೆ ನಾನು 9 ಕೊಡ್ತೀನಿ ಅನ್ಕೊತೀನಿ. ಇನ್ನು ನಾನು ನೋಡ್ರಿ 8 ಕೊಟ್ಟಿಲ್ಲ, 6 ಕೊಟ್ಟಿಲ್ಲ. ನೆನ್ಪಿಡ್ಕೋಬೇಕು, 8, 6 ಕೊಟ್ಟಿಲ್ಲ. ನಾನು 8, 6 ಏನು ಮಾಡ್ತೀನಿ ಅಂತಂದರೆ ಮುಂದೆ ಕೊಡ್ತೀನಿ ನಾನು. ಓಕೆ, ಲೈಕ್ ನನ್ನ ಚಿತ್ರದುರ್ಗ, ಹಾವೇರಿ ಎಲ್ಲ ಕಾಣಿಸ್ತಾ ಇದ್ದಾವೆ ಗೌರ್ಮೆಂಟ್ ಕಾಲೇಜಸ್, ಎಲ್ಲನೂ ಕಾಣಿಸ್ತಿದೆ ನೋಡಿರಿ. ಶಿವಮೊಗ್ಗ ಕಾಣಿಸ್ತಿದ್ದೆ, ಶಿವಮೊಗ್ಗ ಕಾಣಿಸ್ತು. ಇದನ್ನೇ ಮಾಡ್ತೀನಿ ಅಂತಂದರೆ ನಾನು ಇಲ್ಲಿ ಕೂಡ ಶಿವಮೊಗ್ಗ ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದರೆ 06 ಹಾಕಿಲ್ಲ ನಾನು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, 06 ಹಾಕಿಲ್ಲ. ಸೊ 06 ಇವಾಗ ಹಾಕಿದೆ. ಓಕೆ, ಕಾಣಿಸ್ತಾ? ಓಕೆ, ಅದಾದ ತಕ್ಷಣ ಏನು ಮಾಡ್ತೀನಿ ನಾನಪ್ಪ ಅಂದ್ರೆ ಸಂಜಯ್ ಗಾಂಧಿ. ಓಕೆ, ಸಂಜಯ್ ಗಾಂಧಿ ಕೂಡ ಸೂಪರ್ ಕಾಲೇಜು. ಸೊ ಹಂಗಾಗ್ಬಿಟ್ಟು ಇಲ್ಲಿ 8 ಕೊಟ್ಟಿದ್ದಿಲ್ಲ, 08 ಕೊಟ್ಟಿದ್ದೀನಿ. ನೆಕ್ಸ್ಟ್ 09 ಕೊಡಬೇಕು. ವಿಮ್ಸ್ ಕೊಡ್ತೀನಿ, ಬಳ್ಳಾರಿ ಕೂಡ ಚೆನ್ನಾಗಿದೆ, ಎಲ್ಲರೂ ಕೂಡ ಗೊತ್ತಿರುವಾಗೆ. 09 ಕೊಟ್ಟಿದ್ದೀನಿ. ಅದಾದ ತಕ್ಷಣ ಏನಪ್ಪ ಅಂತಂದರೆ ಮತ್ತು ಬೇರೆ ಬೇರೆ ಕಾಲೇಜಸ್ ಕೂಡ ನೋಡೋದಾತಂದರೆ ಈಗ 9 ಕೊಟ್ಟಿದ್ದೀನಿ. ಅದಾದ ತಕ್ಷಣ 10ನೇ ಕಾಲೇಜ್ ಯಾವ್ದು ಕೊಡಬೇಕಪ್ಪ ಅಂತಂದರೆ ನಾನು ಟಾಪ್ ಆರ್ಡರ್ ಯೂಸ್ ಕೊಡ್ತಾಯಿದ್ದೀನಿ, ಅದನ್ನ ನೆನ್ಪಿಡ್ಕೋಬೇಕು. ಯಾಕೆ ಯಾವುದಾದ್ರು ಕೊಡೋದು ವೇಸ್ಟ್. ಯಾಕಂದರೆ ಈ ಚಿಕ್ಕಬಳ್ಳಾಪುರ ಕಾಲೇಜ್ ಇದೆ, ನಾನು ನಿಮ್ಗೆ ಮತ್ತೆ ಯಾರಾದರೂ ಅಲ್ಲಿ ಚಿಕ್ಕಬಳ್ಳಾಪುರ ಇದ್ರೆ ಬೇಕೋಬೇಡ್ರಿ. ನಮ್ಮ ಫ್ರೆಂಡ್ಸು ಕೂಡ 1, 2, 3 ಜನ ಟ್ರಾನ್ಸ್ಫರ್ ಆಗಿ ಹೋದ್ರು ಆ ಕಾಲೇಜಿಂದ. ಯಾಕಂದರೆ ಅಷ್ಟೊಂದು ತೀರಾ ಚೆನ್ನಾಗಿಲ್ಲ. ಓಕೆ, ಗೌರ್ಮೆಂಟು ಪರವಾಗಿಲ್ಲ, ಬಟ್ ಅಲ್ಲಿ ಇರುವಂಥ ಫೆಸಿಲಿಟಿ ಇನ್ನೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಚಿಕ್ಕಬಳ್ಳಾಪುರ ಲಾಸ್ಟ್ ಹೋಗ್ಕೊಂತೀನಿ. ಸರಿನಾ? ಈ ಮೊದಲು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡೋಣ, ಆಮೇಲೆ ಇನ್ನೂ ಕೂಡ ಬೇಕಾದ್ರೆ ಕಾಲೇಜಸ್ ಆ್ಯಡ್ ಮಾಡೋಣ. ಅವಸರ ಏನಿಲ್ಲ ಅಲ್ವಾ? ಈಗ ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದರೆ ಸ್ವಲ್ಪ ಆರಾಮ್ಸೆ ಕೂತು ಮಾಡಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ ಅಂತಂದರೆ ನಾಳೆ ನಿಮಗೆ ಸಫರ್ ಆಗೋದು ನೀವೇ. ಸೊ ಇವಾಗ 10 ಕಾಲೇಜಸ್ ಆಗಿದಾವೆ, ಇನ್ನೂ ಕೂಡ ಗೌರ್ಮೆಂಟ್ ಕಾಲೇಜ್ ಇನ್ನೂ 20 ಕಾಲೇಜಸ್ ಇದ್ದಾವೆ. ಸೊ ಹಂಗಾಗ್ಬಿಟ್ಟು ನೋಡೋಣ ಇನ್ನೂ ಕೂಡ ಏನೇನೆಲ್ಲ ಸಿಗ್ತಾವ ಚೆನ್ನಾಗಿರೋ ಕಾಲೇಜಸ್. ನಾನು ನೋಡಿದ ಪೈಕಿ ಯಾವ ಕಾಲೇಜಸ್ ಚೆನ್ನಾಗಿದಾವೋ ಅವನ್ನೆಲ್ಲನೂ ಕೂಡ ಫಸ್ಟಿಗೆ ಕೊಡ್ತಾಯಿದ್ದೀನಿ. ಈಗ 1 to 10 ನೀವು ಕೂಡ ಗೌರ್ಮೆಂಟ್ ಮೊದಲು ಇದೇ ರೀತಿ ಹಾಕಿರಿ. ಮೊದಲು ಮಾತ್ರ ಗೌರ್ಮೆಂಟ್ ಇದೇ ರೀತಿ ಎಲ್ಲರೂ ಕೂಡ ಹಿಂಗೆ ಹಾಕಬೇಕು. ಓಕೆ, ಅಂದರೆ ಆರ್ಡ್ರ್ ವೈಸ್ ನಾನು ಟಾಪ್ ಆರ್ಡ್ರ್ ವೈಸ್ ಕೊಟ್ಟಿದ್ದೀನಿ. ಓಕೆ, ನಾನು ನಿಯರೆಸ್ಟ್ ಇರೋದು ಕೊಟ್ಟಿಲ್ಲ. ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ನನಗೆ BS ನರ್ಸಿಂಗ್ ಒಳಗೆ ಟಾಪ್ ಕಾಲೇಜ್ ಫಸ್ಟು, ಆಮೇಲೆ ಸೆಕೆಂಡು, ಥರ್ಡ್ ಈ ರೀತಿ ಕೊಡ್ತಾ ಹೋಗಿದ್ದೀನಿ. ನೀವು ಕೂಡ ಈ ರೀತಿ ಕೊಡ್ರಿ ಅಂತ ಹೇಳ್ತಿದ್ದೀನಿ, ನಿಮ್ಮ ಇಷ್ಟ ಬಂದಿದ್ದು. ಓಕೆ, ಅದಾದ ತಕ್ಷಣ SD ನೋಡಿ ಕಾಣ್ತೀವಿ, SDS TRC ಅಂತ ಕಾಣ್ತಿದ್ದೆ ನೋಡ್ರಿ, ಅದನ್ನು ಕೂಡ ಕೊಡ್ತೀನಿ ನಾನು, ಯಾಕಂದರೆ ಅದು ಕೂಡ ಚೆನ್ನಾಗಿದೆ. ಸೊ 11 ಕೊಡ್ತಾ ಇದ್ದೀನಿ. ಓಕೆ, 11 ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಸ್ಕ್ರಾಲ್ ಮಾಡಿಬಿಟ್ಟು ನೋಡೋಣ ಮತ್ತೆ ಏನೇನು ಕಾಣಿಸ್ತದಪ್ಪ ಅಂತಂದು. ಸರಿ, ತುಮಕೂರು ಕಾಣಿಸ್ತದ, ಚಾಮರಾಜನಗರ ಕಾಣಿಸ್ತದ, ಕೊಡಗು ಪರವಾಗಿಲ್ಲ. ಓಕೆ, ಚೆನ್ನಾಗಿದೆ, 12 ಕೊಡ್ತೀನಿ. ಸೊ ಹಂಗಾಗ್ಬಿಟ್ಟು 12 ಕೂಡ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಈಗ ಇರುವಂಥ ಗೌರ್ಮೆಂಟ್ ಕಾಲೇಜ್ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿರಿ, ಎಲ್ಲ ಕಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಕೂಡ ನಮ್ಗೆ ಶೇರ್ ಆಗ್ತಿರ್ತದೆ ಯಾವ ರೀತಿ ಇರ್ತದೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದನ್ನು ಕೂಡ ನಾನು ಕೊಡ್ತೀನಿ. ಇದು ಇವಾಗಂತೂ 3 ವರ್ಷ 4 ವರ್ಷ ಆಯಿತು ಅಟಲ್ ಈಗ ಕಾಣಿಸ್ತಿದೆ ನೋಡ್ರಿ ಇಲ್ಲಿ. ಸರಿ, ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜು ಮೊದಲೆಲ್ಲ ಪ್ರೈವೇಟ್ ಕಾಲೇಜ್ ಆಗಿತ್ತು, ಈಗ ಎಲ್ಲನೂ ಕೂಡ ಕಂಪ್ಲೀಟಾಗಿ ಗೌರ್ಮೆಂಟ್ ಆಗಿದೆ. ಸೊ ಹಂಗಾಗ್ಬಿಟ್ಟು ಇದು ಕೂಡ ಹ್ಯಾಡ್ ಮಾಡ್ಕೊರಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತದೆ. ಓಕೆ, 13 ಆಯ್ತು. ಈಗ 13 ಅದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಪ್ಪ ನಾನು ಅಂತಂದರೆ ಹಾಸನ ಕೊಡ್ತೀನಿ. ಹಾಸನ ಕೂಡ ಪರವಾಗಿಲ್ಲ ಅಂತ ಅನ್ಬೋದು. ಓಕೆ, 14 ಕೊಡ್ತೀನಿ. ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ಓಕೆ 14 ಆಗಿದಾವ. ಮೇಲುಗಡೆ ಬಂದುಬಿಟ್ಟು ನೋಡೋದಂತಂದ್ರೆ ಹಂಗೆ ಹಾವೇರಿ ಕಾಣಿಸ್ತಿದೆ, ಮತ್ತು ಇವರೇ ಕಾಣಿಸ್ತಿದೆ ಪದೇ, ಇವೆಲ್ಲ ಬೇಡ. ಸರಿ, ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ತುಮಕೂರು ಕೊಡೋಣ. ಓಕೆ, ತುಮಕೂರು ಕೊಡೋಣ, ಒಂದು 15 ಹಾಕೋಣ. ತುಮಕೂರು ಕೂಡ 15 ಆಯಿತು. ಅದಾದ ತಕ್ಷಣ ಏನಪ್ಪ ಅಂತಂದರೆ ಮೈಸೂರು ಕಡೆ ಕಾಣ್ತಿದೆ, ಅದನ್ನು ಕೂಡ ಕೊಡಿ. ನೆಕ್ಸ್ಟ್ ಅದಾದ ತಕ್ಷಣ ಬೆಳಗಾವಿ ಕೊಡಿ. ಬೆಳಗಾವಿ ಸೂಪರ್ ಚೆನ್ನಾಗಿದೆ. ನೀವು ಟಾಪ್ ಯಾವ ರೀತಿ ಕೊಡ್ತಿರೋ ಇಂಪಾರ್ಟೆಂಟು, ಟಾಪ್ 10 ಒಳಗೂ ಕೂಡ ಕೊಡ್ಬೋದು, ಯಾಕಂದರೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಬೆಳಗಾವಿ ಮಾತ್ರ ಚೆನ್ನಾಗಿದೆ ಕಣ್ರ. ಮತ್ತು ನನಗೆ ಇವಾಗ ಲೇಟಾಗಿ 17ಕ್ಕೆ ಏನು ಕೊಟ್ಟಿರಿ, ಸಾರಿ 16, 17ಕ್ಕೆ ಕೊಟ್ಟು 17 ಏನಕ್ಕೆ ಕೊಟ್ಟು ಮತ್ತು ಚೆನ್ನಾಗಿದೆ ಅಂತ ಅನ್ಬೋದು. ನೋಡಿರಿ, ನನಗೆ ಆಲ್ಮೋಸ್ಟ್ ಚೆನ್ನಾಗಿರೋ ಟಾಪ್ ವೈಸಾಗಿ ಕೊಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತೀವಿ, ಈಗ ತುಮಕೂರು ಕಾಣಿಸ್ತೀವಿ. ಬೇಕಾದ್ರೆ ನಾನು 15 ಅಷ್ಟೋ ಕೊಟ್ಟೆ. ನಾನು 15 ತೆಗೆದಾಕ್ಬಿಟ್ಟು 17 ಮಾಡ್ಕೋಬೋದು, 17 ತೆಗೆದು 15 ಮಾಡ್ಕೋಬೋದಲ್ಲ. ಈಗ 15ನೇ ಕಾಲೇಜಿಗೆ ನಾನು ಏನು ಮಾಡಿದ್ದಪ್ಪ ಅಂತಂದರೆ ಮೀನ್ಸ್ ನಿನಗೆ ತುಮಕೂರು ಕೊಟ್ಟಿದ್ದು ಅನ್ಕೊಂಡ್ರೆ ಅದನ್ನು 17 ಮಾಡ್ಕೊತಿದ್ದೀನಿ. ಈಗ 17 ಮಾಡ್ಕೊತಿದ್ದೀನಿ. ಈಗ ನಾನು ಬೆಳಗಾವಿ ಏನು ಮಾಡಿದ್ದೆ ನಾನು ಅಂತಂದರೆ 17 ಕೊಟ್ಟಿದ್ದೆ, ಅದನ್ನು ನಾನು 15 ಮಾಡ್ಕೊತೀನಿ ಈಗ ಸದ್ಯಕ್ಕೆ. 1 ಮಿನಿಟ್. ಓಕೆ, ಈಗ 18 ಆಗಿದೆ. ಈಗ 18 ಆಗಿದ್ದು 15 ಮಾಡ್ಕೊಂತೀನಿ, ಯಾಕಂತಂದರೆ ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಬಿಟ್ಟೆ. ಸೊ ಹಂಗಾಗ್ಬಿಟ್ಟು ಕಾಣಿಸ್ತಿದೆ ನೋಡ್ರಿ.
ಅಪ್ಡೇಟ್ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಈ ರೀತಿ ಕೆಲವೊಂದು ಟೈಮ್ ಎರರ್ ಆಗಬಹುದು. ಓಕೆ, ನೀವು ಮೊಬೈಲಲ್ಲಿ ಮಾಡುವಾಗ ಎರರ್ ಆಗ್ಬೋದು, ಬಟ್ ಸೇವ್ ಆ್ಯಂಡ್ ಸಬ್ಮಿಟ್ ಆಗಿರ್ತದೆ. ವಾಪಸ್ ಕ್ಲಿಕ್ ಕೇರ್ ಮಾಡಿಕೊಂಡು ವಾಪಸ್ ಲಾಗಿನ್ ಆಗಬೇಕಾಗಿರ್ತದೆ. ಲಾಗಿನ್ ಆಗಿ ತೋರಿಸ್ತೀನಿ ನಾನು ವಾಪಸ್ಸು. ವೇಟ್. ಓಕೆ, ನಾನು ಇನ್ನೊಮ್ಮೆ ಲಾಗಿನ್ ಆಗಿದ್ದೀನಿ. ಈಗೆಲ್ಲನೂ ಕೂಡ ಚೇಂಜಸ್ ಆಗಿದೆ. ಮೀನ್ಸ್ ಏನಪ್ಪ ಅಂತಂದರೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ. ಎಲ್ಲನೂ ಕೂಡ 15 ಇದ್ದದ್ದು 17, 17 ಇದ್ದದ್ದು 15 ಎಲ್ಲನೂ ಕೂಡ ಚೇಂಜ್ ಆಗಿದ್ದಾವೆ. ಇಲ್ಲಿ ಒಂದು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಜಿ ಅಂತ ಬರ್ತಾ ಇದೆ ಮುಂದ್ಗಡೆ, ಅದೊಂದು ನೆನ್ಪಿಟ್ಕೋರಿ. ಇನ್ ಕೇಸ್ ಇಲ್ಲಿ GP ಬಂದರೆ ನಿಮಗೆ ಪ್ರೈವೇಟ್ ಕಾಲೇಜ್ ಅಲಾಟ್ಮೆಂಟ್ ಆದಂಗೆ. ಸೊ ಹಂಗಾಗಿಬಿಟ್ಟು ಜಿನೇ ಇರಲಿ ಎಲ್ಲನೂ ಕೂಡ. ಆ್ಯಂಡ್ ಇದಾದ ತಕ್ಷಣ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಮಾಡ್ಬೇಕು ನಾನು. ಸೊ ಹಂಗಾಗಿಬಿಟ್ಟು 17ವರೆಗೂ ಆಗಿದಾವೆ. BS ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತೂ ಕೂಡ ವೇಟ್ ಮಾಡಿರಿ, ಯಾಕಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಿಮಗೆ ಕರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗ್ತದೆ. ಯಾಕಂದರೆ ಎಲ್ಲನೂ ಕೂಡ ಗೌರ್ಮೆಂಟ್ ಕಾಲೇಜೇ ಇರ್ತವೆ, ಬಟ್ ಯಾವುದ್ಯಾವುದೋ ಗೌರ್ಮೆಂಟ್ ಕಾಲೇಜ್ ಕೂಡ ಹೋಗಬೇಡ್ರಿ. ಕೆಲವೊಂದಿಷ್ಟು ಕಾಲೇಜಸ್ ಆಮೇಲೆ ಲಾಸ್ಟಿಗೆ ಕೊಡ್ರಿ ಅವನು ಕೂಡ. ಓಕೆ, ಪ್ರೈವೇಟ್ 10-15 ಸಾವಿರ ಸಿಗುತ್ತದೆ ಅಂದರೆ ಎಲ್ಲ ಕೂಡ ಗೌರ್ಮೆಂಟ್ ಕಾಲೇಜ್ ಇಂಪಾರ್ಟೆಂಟೇ. ಬಟ್ ಪ್ರಯಾರಿಟಿ ಆರ್ಡ್ರ್ ಮಾತ್ರ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸರಿ, ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಈಗ ತುಮಕೂರು ಇಲ್ಲಿ ಕಾಣಿಸ್ತಿದೆ. ತುಮಕೂರು ಅವಾಗಲೇ ಹಾಕಿದ್ದೆ ಅನ್ಸುತ್ತೆ, ಯಾಕೋ ಬೇರೆ ಹಾಕಿದ್ದೆ ಅನ್ಸುತ್ತೆ ಅಲ್ಲಿ. ಈಗ 18 ಕೊಡ್ತೀನಿ. ಓಕೆ, 18 ಯಾಕಂದರೆ ತುಮಕೂರು ತೆಗೆದಾಕ್ಬಿಟ್ಟು ವಾಪಸ್ ಬೇರೆ ಕಾಲೇಜಸ್ ಆ್ಯಡ್ ಮಾಡಿದ್ದೆ. ಸೊ 18 ಆಗಿದೆ. ಗದಗ ಕೂಡ ಏನು ಮಾಡ್ತೀನಿ ನಾನು 19 ಹಾಕ್ಕೊತೀನಿ. ಈಗ ನಾನು ಆರ್ಡರ್ ವೈಸ್ ಯಾವ ರೀತಿ ಕೊಟ್ಟಿದ್ನೋ ಅದೇ ರೀತಿ ಕೂಡ ಹಾಕ್ಕೋಬೋದು. ಸರಿ, ಅದಾದ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಓಕೆ, ಈಗ ಯಾವುದಾದ್ರೂ ಹಾಕೋರಿ ನಿಮ್ಗೆ, ಯಾಕಂದರೆ ಎಲ್ಲನೂ ಕೂಡ ಅಷ್ಟಕ್ಕಷ್ಟೇ ಕಾಣಿಸ್ತೇವೆ. ಸಾರಿ ಕೊಂಡ್ರು, ಇಲ್ಲಿ ಇಂದಿರಾ ಗಾಂಧಿನೇ ಬಿಟ್ಬಿಟ್ಟಿದ್ದೀನಿ, ಮೇನ್ ಇಂಪಾರ್ಟೆಂಟ್. ಸರಿ, ಈಗ ಇಂದಿರಾ ಗಾಂಧಿನ ಏನು ಮಾಡ್ತೀನಪ್ಪ ಅಂತಂದರೆ ನಾನು ಸಿಂಪಲಾಗಿ ಈ ಸದ್ಯಕ್ಕಂತೂ ಏನು ಮಾಡ್ತೀನಿ ಅಂತಂದರೆ ಈಗ ಅಲ್ಲಿ 18 ಇದೆಯಲ್ವಾ, ನನಗಿದು ಟಾಪ್ 5 ಬೇಕಂತಂದರೆ ಏನು ಮಾಡ್ಬೇಕಂದ್ರೆ ಈಗ 5 ಕೊಡ್ರಿ. ಓಕೆ, ಇಲ್ಲಿ ಇಂದಿರಾ ಗಾಂಧಿ ಅಂತ ಕಾಣಿಸ್ತಿದೆ ನೋಡ್ರಿ ಸದ್ಯಕ್ಕೆ. ಇಲ್ಲಿ ಇಂದಿರಾ ಗಾಂಧಿ 5 ಕೊಡಿ. ಲೈಕ್ ನಿಮ್ಗೆ ಹಂಗೆ ಹೇಳ್ತೀನಿ ನಾನು ನಿಮಗೆ ತೋರಿಸೋಕೆ. 5 ಕೊಟ್ಟರೆ ಈಗ ಏನಾಗುತ್ತೆ, ಇಲ್ಲಿ 18, 19 ಆಗಿತ್ತು. ಈಗ ಇಲ್ಲಿ ಎಷ್ಟಿದ್ದಾವೆ, 17 ಆಗಿತ್ತು. 18, 19 ಕೊಟ್ಟಿದ್ದೆ. ಇಲ್ಲಿ ಇಂದಿರಾ ಗಾಂಧಿ 5 ಕೊಟ್ಟಿದ್ದಂದರೆ ಇಲ್ಲಿ ಈಗ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಇಲ್ಲಿ 19 ಬರಲ್ಲ, 20 ಬರುತ್ತೆ. ಲೈಕ್ ತೋರಿಸ್ತೀನಿ ನೋಡಿ ನಿಮ್ಗೆ. ಯಾಕಂದರೆ ಇಂದಿರಾ ಗಾಂಧಿ 5ನೇ ಪ್ಲೇಸ್ಗೆ ಹೋಗಿ ಕೂರುತ್ತೆ. ಅದು 5ನೇ ಪ್ಲೇಸ್ ಇರೋದು ಯಾವುದೋ ಒಂದು ಕಾಲೇಜ್ ಇತ್ತು ನೋಡಿ. ಈಗ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಈಗ ಲೈಕ್ ಈಗ ತೋರಿಸೋದಂತಂದರೆ ಈಗ 5ನೇ ಕಾಲೇಜ್ ಇದೇನು ಕಾಣಿಸ್ತಿದೆ ನೋಡ್ರಿ, ಇದು ಇಂದಿರಾ ಗಾಂಧಿ ಸ್ಟಾಪ್ ನರ್ಸಿಂಗ್ ಸೈನ್ಸಸ್ ಇದೇ ಆಗಿರ್ತದೆ. ಆ್ಯಂಡ್ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಬರೋಬ್ಬರಿ 19 ಆ್ಯಡ್ ಮಾಡಿದ್ದೆ ನಾನು. 20 ನಂಬರ್ ಹಾಕಿದ್ದಿದ್ದಿಲ್ಲ. ಏನಕ್ಕೆ 20 ಬಂತಂದರೆ 19 ನಂಬರ್ ಇದ್ದಿದ್ದು 20 ಆಗಿರ್ತದೆ, 18 ಇದ್ದಿದ್ದು 19 ಆಗಿರ್ತದೆ. ಯಾಕಂದರೆ ನಾನು ಇಂದಿರಾ ಗಾಂಧಿಲಿ ಏನು ಮಾಡಿದೆ, ನಾನು 5 ನಂಬರ್ ಕೊಟ್ಟೆ. ಸೊ ಪ್ರಿಯಾರಿಟಿ ಯಾವ ರೀತಿ ಕುಂತು ಬಿಡುತ್ತೆ ನೋಡ್ರಿ. 5 ನಂಬರ್ ಕೊಟ್ಟ ತಕ್ಷಣ ಇಲ್ಲಿ ಆಗಲೇ 5 ನಂಬರ್ ಕೊಟ್ಟಿದ್ದೆ, ಮತ್ತೆ 5 ಕೊಟ್ಟು ಏನು ಕೊಟ್ಟೆ, ಅವಾಗ 5 ನಂಬರ್ ಅಲ್ಲಿ ಕೊಟ್ಟಾಗ ಇಲ್ಲಿ 5 ಇರೋದು 6 ನಂಬರ್ ಆಗಿರ್ತದೆ, 6 ಇದ್ದು 7 ಇರುತ್ತೆ, 7 ಇರೋದು 8 ಆಗಿರ್ತದೆ. ಸರಿ, ಅರ್ಥ ಆಯ್ತು ಅನ್ಕೊತೀನಿ ಸಿಂಪಲಾಗಿ. ಯಾಕಂದರೆ ಕೆಲವೊಂದು ಟೈಮ್ ಮತ್ತೆ ಈಗ ಒಂದೊಂದು ಕಾಲೇಜ್ ಟಾಪ್ 2 ಅಲ್ಲಿ ಹಾಕ್ಬೇಕಂತ ಅಂತಂದರೆ ಮತ್ತೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಲೈಕ್ ಇಲ್ಲಿ BS ನರ್ಸಿಂಗ್ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೆ ಏನು ಮಾಡ್ತೀರ ಕೋರ್ಸಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗಿಲ್ಲ ಈಗ ಮೇಲ್ಗಡೆ ಒಂದು ಯಾವುದೋ ಒಂದು ಕಾಲೇಜ್ ಕಾಣಿಸುತ್ತೆ. ಈಗ ಲೈಕ್ ತೋರಿಸ್ತೀನಿ. ಈಗಿರೋ ಒಂದು ಎಕ್ಸಾಂಪಲ್ ತೋರಿಸೋದಂದರೆ ಹಾವೇರಿ ಕಾಲೇಜಿಗೆ ಟಾಪ್ 2 ಅಲ್ಲಿ ಬೇಕಪ್ಪ, ಮತ್ತು ಈಗೆಲ್ಲನೂ ಕೂಡ ಚೇಂಜ್ ಮಾಡ್ಬೇಕಂತಂದರೆ ಸಿಂಪಲಾಗಿ ಏನಿಲ್ಲ, 2 ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಬಿಟ್ರೆ ಇಲ್ಲಿ 2 ಇದ್ದಿದ್ದು 3 ಆಗಿರ್ತದೆ. ಓಕೆ, 2 ಇದ್ದಿದ್ದು 3 ಆಗಿರ್ತದೆ, 3 ಇದ್ದಿದ್ದು 4 ಆಗಿರ್ತದೆ. ಈ ರೀತಿ ಹೋಗಿಬಿಡ್ತದೆ. ಸರಿ, ಈಗ ಈಗ ಇಲ್ಲಿವರೆಗಂತೂ ಟಾಪ್ ಆರ್ಡರ್ ಕೊಟ್ಟಿದ್ದೀವಿ. ಓಕೆ, ಈಗ 20ವರೆಗೂ ಟಾಪ್ ಆರ್ಡರ್ ಕೊಟ್ಟಿದ್ದೀವಿ. ಇವಾಗ ನಿಮಗೆ ಒಂದು ಅಂದಾಜು ಮೇಲೆ ಹಾಕ್ಕೋಬೋದು. ಓಕೆ, ಕಲಬುರ್ಗಿ 21 ಹಾಕ್ಕೊಂಡಿದ್ದೀನಿ. ಹಾಸನ ಕೂಡ ಏನು ಮಾಡ್ತೀನಿ ನಾನು 22 ಹಾಕ್ಕೊತೀನಿ. ಓಕೆ, ಅದಾದ ತಕ್ಷಣ ಏನು ಮಾಡ್ತೀನಿ ಅಂತಂದರೆ ಮಂಡ್ಯ 23 ಹಾಕ್ಕೊತೀನಿ. ಸರಿ, ಅದಾದ ತಕ್ಷಣ ಏನಪ್ಪ ಅಂತಂದರೆ ಉಡುಪಿ ಕೂಡ ಹಾಕ್ಕೋಬೋದು ನೀವು, 24 ಚೆನ್ನಾಗಿದೆ. ಆ್ಯಂಡ್ ಅದಾದ ನಂತರ ಬೀದರ್ ಇದೆ, ಬೇಕಾದ್ರೆ ಬೀದರ್ ಒಂದು ರೇಂಜ್ಗಿದೆ, ಬೇಕಾದ್ರೆ ಕೊಡ್ಬೋದು. ಓಕೆ, ಹಾವೇರಿ ಕಾಣಿಸ್ತದ 26 ಹಾಕ್ಕೊತೀನಿ. ಸಾರಿ 29 ಆಯಿತು, 26 ಕೊಡ್ತೀನಿ. ದುರ್ಗ ಇದೆ, ದುರ್ಗ ಆಮೇಲೆ ಹಾಕ್ಕೊಳವಂತೆ, ಅದನ್ನು ಕೂಡ ಪರವಾಗಿಲ್ಲ. ಬಟ್ ಚಿಕ್ಕಮಗಳೂರು ಹಾಕೋಣ. ಓಕೆ, ಹಾಕೋಣ. ಯಾಕಂದರೆ ಎಷ್ಟೊಂದು ಹೆಲ್ತ್ ಇನ್ಸ್ಪೆಕ್ಟ್ರು ಜಾಸ್ತಿ ಜನ ಅಲ್ಲೇ ಇರೋದು ಕಾರಣ ಚಿಕ್ಕಮಗಳೂರು ಕೂಡ ಹಾಕ್ಕೋಬೋದು, ಚೆನ್ನಾಗಿರ್ತದೆ. ಓಕೆ, 28. ಸರಿ, ಇನ್ನೂ ರಿಮೈನಿಂಗ್ 2 ಕಾಲೇಜ್ ಉಳೋದು. ನಾನು ಚಿಕ್ಕಬಳ್ಳಾಪುರ ನಾನು ಏನು ಹೇಳಿದೆ, ನಾನು ಲಾಸ್ಟಿಗೆ ಹಾಕ್ಕೊತೀನಿ. ನಾನು ಈಗೂ ಕೂಡ ಹಾಕೊಳ್ಳಲ್ಲ. 29 ಚಾಮರಾಜನಗರ ಹಾಕ್ಕೊತೀನಿ. ಓಕೆ, ಅದಾದ ನಂತರ ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ. ಈಗ ಬಂದು ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ ಅವರು ಇದ್ದರು, ನಮ್ಮ ಕಾಲೇಜ್ ಬಗ್ಗೆ ಏನೇನು ಮಾತಾಡಿತು ಅಂತ ಬೈಕೋಬೇಡ್ರಿ. ನಿಮ್ಮ ಕಾಲೇಜ್ ಬಗ್ಗೆ ಏನೂ ಕೂಡ ಯಾರ ಬಗ್ಗೆನೂ ಕೂಡ ಮಾತಾಡಿಲ್ಲ, ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಸ್ವಲ್ಪ ಮಾತಾಡಲ್ಲ. ಬಟ್ ಕಾಲೇಜ್ ಕೂಡ ನೋಡ್ಕೋಬೇಕಲ್ವ, ಯಾಕಂದರೆ ನಿಮ್ಮ ಫ್ಯೂಚರ್ ಇರುತ್ತೆ. ಸೊ ಹಂಗಾಗಿಬಿಟ್ಟು ನಾನು ಈ ರೀತಿ ಹಾಕಿದ್ದೀನಪ್ಪ. 30 ಕಾಲೇಜಸ್ಸು ಗೌರ್ಮೆಂಟ್ ಅಂದರು ಎಲ್ಲನೂ ಕೂಡ ಸಕ್ಸಸ್ಫುಲ್ಲಾಗಿ ಆ್ಯಡ್ ಮಾಡಿದ್ದೀವಿ. ಈಗ ಇನ್ನೂ ಕೂಡ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗಿತ್ತಂದರೆ ರೀಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲ, ಕೆಲವೊಂದಿಷ್ಟು ಡಿಲೇಟ್ ಮಾಡ್ತೀನಪ್ಪ ಅಂತಂದರೆ ಸಿಂಪಲಾಗಿ 0 ಕೊಟ್ಟು ಡಿಲೇಟ್ ಮಾಡೋದು ಹೇಳಿದ್ದೀನಿ. ಈಗಿಲ್ಲ ರೀಚೇಂಜ್ ಮಾಡ್ಕೊತೀನಿ. ಲೈಕ್ ಈಗ 27 ಕಾಲೇಜ್ ಏನು ಮಾಡ್ಬೇಕು, ನಾನು 30ನೇ ಆರ್ಡ್ರ್ ಕೊಡಬೇಕಪ್ಪ ಅಂತಂದರೆ 30 ಕೊಡಿ. ಇದು 30ನೇದು ಬೇಕಾದರೆ ನಿಮ್ಗೆ 27 ಕೊಡ್ತೇನೆ ಅಂತಂದರೆ 27 ಕೊಡ್ಬೋದು. ಬಟ್ ನಾನು ಈ ರೀತಿ ಮಾಡಲ್ಲ, ಯಾಕಂತಂದರೆ 30ನೇದು ಬಂದುಬಿಟ್ಟೆ ಚಿಕ್ಕಬಳ್ಳಾಪುರ ಇದೆ. ಸೊ ಹಂಗಾಗಿಬಿಟ್ಟು ನಾನು ಅದನ್ನ 30 ಇಡ್ತೀನಿ ವಾಪಸ್ಸು. 20
35 ಏನು ಮಾಡ್ತೀನಿ ವಾಪಸ್ 27 ಹಿಡಿತೀನಿ. ಮತ್ತಿಲ್ಲ ಅಂತಂದರೆ ತಪ್ಪಾಗುತ್ತೆ. ಸರಿ 27 ಇಟ್ಟು ಮತ್ತು ನೀವು ಅಪ್ಡೇಟ್ ಕೊಡಬೇಕಾ, ಮತ್ತು ಅಪ್ಡೇಟ್ ಕೊಟ್ಟರೆ ಮತ್ತೆ ಎಲ್ಲನೂ ಕೂಡ ಕರೆಕ್ಟ್ ಆಗುತ್ತದೆ. ಸರಿ, ಇದಾದ ನಂತರ ಪ್ರೈವೇಟ್ ಕಾಲೇಜ್ ಬಗ್ಗೆ ಮಾತಾಡೋದಂತಂದರೆ ಗೋರ್ನಮೆಂಟ್ ಮುಗೀತು, ಮತ್ತು ಪ್ರೈವೇಟ್ ಎಲ್ಲಿ ಆ್ಯಡ್ ಮಾಡ್ಬೇಕಂದ್ರೆ ಸೇಮ್ ಇಲ್ಲೇ ಮಾಡಬೇಕು, ಮತ್ತು ಗೋರ್ನಮೆಂಟ್ ಅಂತಲೇ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಯಾವುದೇ ರೀತಿ ಪ್ರೈವೇಟ್ ಕಾಲೇಜ್ ಅಂದ ತಕ್ಷಣ ಪ್ರೈವೇಟ್ ಕ್ಲಿಕ್ ಮಾಡ್ಕೊಳ್ಕೋಬೇಡಿ. ಈಗೆಲ್ಲನೂ ಕೂಡ ಗೋರ್ನಮೆಂಟ್ ಮುಗಿದಿದ್ದಾವೆ, ಈಗ ಪ್ರೈವೇಟ್ ಬಂದಿದ್ದಾವೆ. ಈಗ ಟಾಪ್ ಕಾಲೇಜು ಕೂಡ ಪ್ರೈವೇಟ್ ಕೂಡ ಟಾಪ್ ಕಾಲೇಜಿಗೆ ಕೊಡಬೇಕು. ಸೊ ಹಂಗಾಗಿಬಿಟ್ಟು MS ರಾಮಯ್ಯ ಕಾಣಿಸ್ತಿದೆ ನೋಡಿರಿ, ಫಸ್ಟ್ನೇದು ಒಂದೇ, ಅದು 31 ಕೊಡೋಂಗಿದ್ರೆ ಕೊಡ್ಬೋದು ಟಾಪ್ ಕಾಲೇಜ್ ಆರ್ಡರ್. ಇಲ್ಲ ನಿಮ್ಗೆ ನಿಯರೆಸ್ಟೇ ನಿಮ್ಗೆ ಬೇಕಪ್ಪ ಅಂತಂದರೆ ಹುಡ್ಕಾಡ್ಬೇಕಾಗುತ್ತೆ, ನಿಮ್ಮ ಕಾಲೇಜ್ ಎಲ್ಲಿದೆ ಅಂತ ಹುಡ್ಕಾಡಿ. ಸರಿ, ಇದಾದ ತಕ್ಷಣ ನಾನು ಇಲ್ಲಿ ಏನೂ ಕೂಡ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಲಿಟಲ್ ಫ್ಲವರ್ ನರ್ಸಿಂಗ್ ಇದು ಕೂಡ ಚೆನ್ನಾಗಿದೆ, ಆಕ್ಸ್ಫರ್ಡ್ ಕೂಡ ಚೆನ್ನಾಗಿದೆ. ನಾನು ಆಕ್ಸ್ಫರ್ಡ್ ಕೂಡ ಟ್ರೈ ಮಾಡಿದ್ದೀನಿ ಆದಷ್ಟು 32ನ. ನೆಕ್ಸ್ಟ್ ಹಂಗೆ ಮಾತಾಡೋದಂತಂದರೆ ನೆಕ್ಸ್ಟ್ ಹಂಗೆ ಬರ್ತೀನಿ ನಾನು. ಓಕೆ, FR ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಕಾಣಿಸ್ತಾ, ಇದನ್ನು ಕೂಡ ಚೆನ್ನಾಗಿದೆ, ಬೇಕಾದ್ರೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ನಿಮ್ಗೆ 15 ಕಾಲೇಜಸ್ ಟಾಪ್ ಕೊಟ್ಟಿದ್ದೆ, ಅವ್ನು ಬೇಕಾದ್ರೆ ಅದನ್ನು ಕೂಡ ನೋಡ್ಕೊಂಡಿಲ್ಲ ಅಂತಂದರೆ ನೋಡ್ಕೋಬೋದು. ಆ್ಯಂಡ್ ಇದೇ ರೀತಿ ಕಾಣಿಸ್ತಿದೆ ನೋಡಿರಿ, ಸ್ಟಾರ್ಟಿಂಗ್ ಏನೇನು ಕಾಣಿಸ್ತಿದೆ ನೋಡಿರಿ, ಆಲ್ಮೋಸ್ಟ್ ಎಲ್ಲನೂ ಕೂಡ ಚೆನ್ನಾಗಿದೆ. JSS ಕಾಣಿಸ್ತಿದೆ. ಓಕೆ, JSS ನಿಮ್ಗೆ ಆಳೆ ಗೊತ್ತಿದೆ, ಮೈಸೂರು ಕಾಲೇಜಲ್ಲಿ ಎಷ್ಟು ಮೇಂಟೈನ್ ಮಾಡಿದೆ ಅಂತ ಒಂದು ಕಾಲೇಜು, ಅದನ್ನು ಕೂಡ ಹಾಕೋಬೋದು. ಆ್ಯಂಡ್ ಹಂಗೆ ನೀವು ಮೇಲ್ಗಡೆ ಸ್ವಲ್ಪ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದಂಗೆಲ್ಲ ನಿಮ್ಗೆ ಇನ್ನೂ ಕೂಡ ಚೆನ್ನಾಗಿದೆ ಕಾಲೇಜ್ ಸಿಗ್ತಾವ. ಲೈಕ್ ಇಲ್ಲಿ ಅಕ್ಮಾದೇವಿ ಕಾಲೇಜ್ ಅಂತ ಕಾಣಿಸ್ತಿದೆ, ಅದನ್ನು ಕೂಡ ಚೆನ್ನಾಗಿದೆ, ಹೋಗಬಹುದು. ನೆಕ್ಸ್ಟ್ ಹಂಗೆ ನಿಮ್ಗೆ ನೋಡೋದಂತಂದರೆ ನಮ್ಗೆ ಬೇಕಾಗಿರೋ ಕಾಲೇಜಸ್ ಹಾಕ್ಕೊತೀನಪ್ಪ. ಲೈಕ್ ನನಗೆ KLE ಕಾಲೇಜು ಹುಬ್ಳಿ ಬೇಕಾಗಿರ್ತದೆ, KLH ಕಾಲೇಜ್ ನಮ್ಮ ಬೆಳಗಾವಿ ಬೇಕಾಗಿರ್ತದೆ. ಅಂಥ ಕಾಲೇಜ್ ನಿಮಗೆ ಸಿಗಲಿಲ್ಲ ಅಂತಂದರೆ ನಿಮ್ಮ ಕಾಲೇಜ್ ಕೊಡಿರ್ಬೇಕು. ನಿಮಗೆ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ಇಲ್ಲಿ ಸರ್ಚ್ ಬಾರ್ ಅಂತ ಕಾಣಿಸ್ತಿದೆ ನೋಡಿರಿ, ಮೂಲೆಯಲ್ಲಿ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಿದೆ ನೋಡಿರಿ, ಆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಾಲೇಜ್ ಕೋಡ್ ಹಾಕಕ್ಕೆ ಕೇಳ್ತದೆ. ಅಂತಂದರೆ ಕಾಲೇಜ್ ಕೋಡ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಹಂಗಾಗಿ ನಾನು ಹೇಳ್ತಿದ್ದೀನಿ, ಕಾಲೇಜ್ ಕೋಡ್ ಗೊತ್ತಿತ್ತಂದರೆ ಇಲ್ಲಿ ಹಾಕ್ಕೊಬಿಟ್ಟು ಏನು ಮಾಡ್ಬೋದು ಅಂತಂದರೆ ಸಿಂಪಲಾಗಿ ಹುಡ್ಕೋಬೋದು. ಓಕೆ, ಸರ್ಚ್ ಮೇಲೆ ಕಾಲೇಜ್ ಕೋಡ್ ಹಾಕಿಬಿಟ್ಟು ಸಿಂಪಲಾಗಿ ಸರ್ಚ್ ಕೊಟ್ಬಿಟ್ರೆ ಒಂದು ಕಾಲೇಜ್ ಬರ್ತದೆ, ಆ ಕಾಲೇಜ್ ಮುಂದೆ ನಂಬರ್ ಹಾಕೋಬೇಕು. ಅದಕ್ಕೆ ನಾನು ಹೇಳಿದ್ದೆ, ಆ ಕಾಲೇಜಸ್ ರೆಡಿ ಮಾಡ್ಕೊಳ್ಳೋ ಮುಂಚೆ ವಿತ್ ಕಾಲೇಜ್ ಕೋಡ್ ಕೂಡ ರೆಡಿ ಮಾಡ್ಕೋರಿ ಅಂತ ಹೇಳಿದ್ದೆ. ಮಾಡ್ಕೊಂಡವ್ರು ಈಗ ಈಸಿ ಆಗುತ್ತೆ ನೋಡಿರಿ ನಿಮಗೆ. ಇಲ್ಲಿ ಮತ್ತೆ 7 ಸಬ್ಮಿಟ್ ಕೊಡೋಣ, ಅವಾಗ ಕೊಡ್ತಾನೆ ಇರಬೇಕು. ಸರಿ, ಈಗ ಎಷ್ಟಾಯ್ತು, ಈಗ 34 ಕಾಲೇಜಸ್ ಆಗಿದಾವೆ. ನಾನು 50 ಕಾಲೇಜಸ್ ಕೊಟ್ಟಿದ್ದೆ ನೋಡಿರಿ ನಿಮಗೆ, ಪ್ರೈವೇಟ್ ಕಾಲೇಜಸ್ಸು. ಅವ್ರನ್ನೆಲ್ಲನೂ ಕೂಡ ಹುಡ್ಕೊಂಡು ಹಾಕೋಬೇಕಾಗಿರ್ತದೆ. ಇದೇ ರೀತಿ ಎಲ್ಲನೂ ಕೂಡ ಪ್ರೊಸೆಸ್ ನಡೀತದೆ. ಬರೀ 34 ಕಾಲೇಜ್ ಹಾಕಿದ್ದೀನಿ ಅಂತಂದರೆ ನಾನು ಇವಾಗ ಲೈವ್ ಈಗ ಆಪ್ ಮಾಡಿದಾದ್ಮೇಲೆ ಸುಮಾರು ಒಂದು 200-250 ಕಾಲೇಜಸ್ ಆ್ಯಡ್ ಮಾಡ್ತೀನಿ. ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ ಅಂತ ಹೇಳ್ತೀನಿ. ಹೇಳಿದೆ ನಾನು, ಬೇಕಾಗಿದ್ದು ನಿಮಗೆ ಕಾಲೇಜ್ ಬೇಡ ಅಂತಂದರೆ ಸಿಂಪಲ್ಲಾಗಿ 0 ಕೊಟ್ಬಿಟ್ಟು ಅಪ್ಡೇಟ್ ಕೊಟ್ಟರೆ 0 ಆಗುತ್ತೆ. ಕೊನೆಗೆ ಏನು ಮಾಡಬೇಕಪ್ಪ ಅಂತಂದರೆ ಇಷ್ಟೆಲ್ಲ ಮಾಡಿ ಆದಮೇಲೆ ನಮ್ಗೆ ಕನ್ಫರ್ಮ್ ಆಗೋದು ಯಾವ ರೀತಿ, ನಮ್ಗೆ ಆಪ್ಷನ್ ಮುಗೀತು ಇಲ್ಲೋ ಅಂತ ಗೊತ್ತಾಗೋದು ಯಾವ ರೀತಿ ಅಂತಂದ್ರೆ ಹೇಳೋದಂತಂದರೆ ಇಲ್ಲಿ ನೋಡಿರಿ, ಸಿಂಪಲಾಗಿ ಏನು ಮಾಡಿರಿ ಅಂತಂದರೆ ಕೆಳಗಡೆ ಇಲ್ಲಿ ಮೊದಲು ಏನು ಮಾಡಿರಿ ಅಂತಂದ್ರೆ ಶಾರ್ಟ್ ಡೀಟೇಲ್ಸ್ ಅಂತ ಇರ್ತದೆ, PDF ತಗೋರಿ. ಓಕೆ, PDF ತಕ್ಕೊಂಡು ನಿಮ್ಗೆ ತೋರಿಸ್ತೀನಿ ನಾ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೆ ಈ ಒಂದು ಸ್ಟೂಡೆಂಟ್ಸ್ ಅಂತಂದು. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಫಸ್ಟ್ನೇದು ಬಂದುಬಿಟ್ಟು ಹುಬ್ಳಿ ಕಾಲೇಜ್ ಇದೆ. ಓಕೆ, ಎರಡನೇದು ಬಂದುಬಿಟ್ಟು ವಿಕ್ಟೋರಿಯಾ ಇದೆ. ಅದಾದ ತಕ್ಷಣ ESIC, ಎರಡು ಕೂಡ ESIC ಇದು ಕೊಟ್ಟಿದ್ದೀನಿ. ಅದಾದ್ಮೇಲೆ ಇಂದಿರಾ ಗಾಂಧಿ ನೋಡ್ತಿರ್ಬೋದು, ಇಂದಿರಾ ಗಾಂಧಿ ನಾನು 5th ಕೊಡ್ತೀನಿ ಅಂತ ಹೇಳಿದ್ದೆ, 5th ಬಂದಿದೆ ತಾನೇ ಆಟೋಮೆಟಿಕ್ಕಾಗಿ. ಅದಾದ ತಕ್ಷಣ ಕಿಡ್ವಾಯಿ ಇದೆ, ಕಿಡ್ವಾಯಿ ತಕ್ಷಣ ಶಿವಮೊಗ್ಗ ಕಾಣಿಸ್ತಿದೆ. ಅದಾದ ರಿಮ್ಸ್ ಇದೆ, ಸಂಜಯ್ ಗಾಂಧಿ ಇದೆ, ಕೊಪ್ಪಳ ನಮ್ಮ ಕಾಲೇಜ್ ಇದೆ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇದೆ. ಅದಾದ ತಕ್ಷಣ ವಿಮ್ಸ್ ಕಾಲೇಜ್ ಇದೆ, SDS TRC ಕಾಣಿಸ್ತಿದೆ. ಅದಾದ ತಕ್ಷಣ ಕೊಡಗು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕಾಣಿಸ್ತದೆ. ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹಾಸನ್ ಇದೆ, ಗೌರ್ಮೆಂಟ್ ಕಾಲೇಜ್ ನರ್ಸಿಂಗ್ ವಿಜಯಪುರ ಕಾಣಿಸ್ತದೆ. ಮೈಸೂರು ಮೆಡಿಕಲ್ ಕಾಲೇಜ್ ಇದೆ, ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಆಫ್ ತುಮಕೂರು ಕಾಣಿಸ್ತದ. ಜಿಮ್ಸ್ ಕಾಲೇಜು ಮೀನ್ಸ್ ಗದಗ ಇದೆ, ಬೆಳಗಾಂ ಇದೆ. ಎಲ್ಲನೂ ಕೂಡ ಈ ರೀತಿ ಹಾರ್ಡ್ ರೋಜ್ ಕೊಟ್ಟಿದ್ದೀನಿ. ಒನ್ ಟೈಮ್ ಬೇಕಾದ್ರೆ ನೋಡ್ಕೋಬೋದು, ನೀವು ಈ ರೀತಿ ಕೊಡಬಹುದು. ಅದಾದ ತಕ್ಷಣ 30 ಗೌರ್ಮೆಂಟ್ ಆದ ತಕ್ಷಣ 4 ಪ್ರೈವೇಟ್ ಸದ್ಯಕ್ಕೆ MS ರಾಮಯ್ಯ ಇದೆ, ಆಕ್ಸ್ಫರ್ಡ್ ಕೊಟ್ಟಿದ್ದೀನಿ. FR ಮುಲ್ಲರ್ ಆಫ್ ಕಾಲೇಜ್ ನರ್ಸಿಂಗ್ ಸೈನ್ಸ್ ಇದೆ, ಆ್ಯಂಡ್ JSS ಕೊಟ್ಟಿದ್ದೀನಿ. ಇನ್ನೂ ಕೂಡ ಜಾಸ್ತಿ ಕೊಡಬೇಕು. ಒಂದು ನೆನ್ಪಿಡ್ಕೋಬೇಕು, ಒಂದು ನೋಡಿರಿ ಪ್ರಿಯಾರಿಟಿ 1 ಈಸ್ ಹೈಯೆಸ್ಟ್ ಇರ್ತದೆ, ಲೋಯೆಸ್ಟ್ ಪ್ರಿಯಾರಿಟಿ 34 ಇರ್ತದೆ. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಇನ್ನೂ ಕೂಡ ಕಾಲೇಜಸ್ ಬೇಜಾನ್ ಆ್ಯಡ್ ಮಾಡ್ಕೋಬೋದು, ಲಿಮಿಟೇಷನ್ ಇಲ್ಲ, ಎಲ್ಲನೂ ಕೂಡ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಈಗ 540 ಫಸ್ಟ್ ಆ್ಯಡ್ ಮಾಡಿರಿ. ಓಕೆ, 540 ಆ್ಯಡ್ ಮಾಡಿರಿ. ಈಗ ಯಾರೆಲ್ಲ 2 ಲಕ್ಷ ಮೇಲ್ಗಡೆ ಬರ್ತೀನಿ ನೋಡಿರಿ ರ್ಯಾಂಕು. ಓಕೆ, 2 ಲಕ್ಷ ಮೇಲ್ಗಡೆ ಬರ್ತೀನಿ ಅಂತಂದ್ರೆ ಏನು ಮಾಡ್ಬೇಕಂತಂದರೆ, ಈಗ 2 ಲಕ್ಷ ಮೇಲೆ ಬಂದವ್ರು ಮಾತ್ರ ಏನು ಮಾಡ್ತೀವಿ, 2 ಲಕ್ಷ ಮೇಲೆ ಬರೋರಿಗೆ ಹೇಳ್ತಿದ್ದೀನಿ. 540 ಅಂದ್ರೆ ಫಸ್ಟ್ ಆ್ಯಡ್ ಮಾಡಿರಿ ಈಗ. ಓಕೆ, ಈಗ ಸೇಮ್ BS ನರ್ಸಿಂಗ್ ಅಂತ ಹೋಗ್ತೀರಾ, ಈಗ ಕೋರ್ಸಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಗೌರ್ನಮೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡು 540 ಕಾಲೇಜಸ್ ಏನು ಬರ್ತದೆ ನೋಡ್ರಿ, ಅದನ್ನೆಲ್ಲನೂ ಕೂಡ ಆ್ಯಡ್ ಮಾಡಲೇಬೇಕು ನೀವು. ಮಾಡಿ ಆದಮೇಲೆ 2 ಲಕ್ಷ ಮೇಲೆ ಬರೋರಿಗೆ ಹೇಳ್ತಿದ್ದೀನಿ, ನೀನು ಸಪ್ರೇಟಾಗಿ ಮಾಡಿ ಆದಮೇಲೆ ಪ್ರೈವೇಟ್ ಅಂತ ಕ್ಲಿಕ್ ಮಾಡಿಕೊಂಡು, ಓಕೆ ಮೊದಲು ಗೌರ್ಮೆಂಟ್ ಮುಗೀತಿ, ಈಗ ಪ್ರೈವೇಟ್ ಅಂತ ಕ್ಲಿಕ್ ಮಾಡಿಕೊಂಡು ಬಂದರೆ ಈಗ 1 ಲಕ್ಷ ಕಾಣ್ತಿದೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು. ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಕೊಡಲ್ಲ, ಎಲ್ಲೂ ಕೂಡ ಕೊಡಲ್ಲ ಅಂತಂದರೆ ನೀವು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟು ಕೇತ್ರೋ ತೊಗೊತೀನಿ ಅಂತಂದರೆ ಹಿಂಗೂ ಕೂಡ ಮಾಡ್ಕೋಬೋದಪ್ಪ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಈಗ 1 ಲಕ್ಷ ಫೀಸ್ ಆಗುತ್ತೆ ನೋಡಿರಿ, ಒಂದು ನೆನ್ಪಿಡ್ಕೋಬೇಕು ಈ ರೀತಿ ಏನಾದರೂ ಆದರೆ ಅಂತಂದರೆ ಗೌರ್ನಮೆಂಟ್ ಅಂತ ಕಾಣಿಸಿದ್ರೆ ಮಾತ್ರ ನಿಮಗೆ ಗೌರ್ನಮೆಂಟ್ ಸೀಟ್ ಅಂತ ಅರ್ಥ. ಇನ್ ಕೇಸ್ ಇಲ್ಲಿ ಪ್ರೈವೇಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಫೀಸ್ ಆಗುತ್ತೆ, ನೋಡ್ಕೊಂಡು ಹಾಕೋಬೇಕು. ಇಲ್ಲ ನಾನು ಮತ್ತೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಇನ್ನೂ ಕೂಡ ಡಿಫ್ರೆಂಟ್ ಆಗಿದೆ. ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮನ್ನ ಅಲ್ಲಿ
ನೋಡಬೇಡ್ರಿ ಅಷ್ಟೊಂದು ಪೀಸ್ ಬರ್ತದೆ, ಯಾಕಂದರೆ ನೀವು ಹೂಯೇ ಕೂಡ ಮಾಡ್ಕೊಳ್ಳಲ್ಲ ಅಷ್ಟೊಂದು ಪೀಸ್ ಬರ್ತದೆ. ಸೊ ಹಂಗಾಗಿಬಿಟ್ಟು ಅದಕ್ಕೆ ಹೇಳ್ತಿದ್ದೀನಿ, ನೀವು ಆದಷ್ಟು ಮ್ಯಾನೇಜ್ಮೆಂಟ್ ಪ್ರೈವೇಟ್ ಅನ್ನೋದು ಅವಾಯ್ಡ್ ಮಾಡಿರಿ. 540 ಕಾಲೇಜಸ್ಸು ಗೌರ್ಮೆಂಟಲ್ಲೇ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ ಎಲ್ಲರೂ ಕೂಡ. ಓಕೆ, ಇಲ್ಲಿನ ಕೂಡ ನೋಡ್ತಿರ್ಬೋದು ಬರೋಬ್ಬರಿ ಎಷ್ಟು ಕಾಣ್ತದೆ ನೋಡಿ. ಓ ಮೈ ಗಾಡ್, 1 ಲಕ್ಷನೂ ಕೂಡ ಕಾಣಿಸ್ತಿದೆ. ಅಂತಂದರೆ ಇಲ್ಲಿ ತೋರಿಸೋದಿಷ್ಟೇ, ಮ್ಯಾನೇಜ್ಮೆಂಟ್ ಸೀಟಲ್ಲಿ 1 ಲಕ್ಷ ತೋರಿಸ್ತಾ ಇದೆ. ಬಟ್ ಕಾಲೇಜ್ ಹೋಗಿದ ಮ್ಯಾಗ ಇನ್ನೂ ಒಂದು 10-15 ಜಾಸ್ತಿನ ಕೇಳ್ತಾರೆ, ಅಲ್ಲಂದ್ರೆ 20,000 ಕೇಳ್ತಾರೆ. ಸಾಧ್ಯ ಆದಷ್ಟು ಏನು ಮಾಡಿರಿ, ನಾನು ಪದೇ ಹೇಳ್ತೀನಿ, ಗೌರ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೋರಿ. ಅಂತಂದರೆ ಇಲ್ಲಿ ಗೌರ್ಮೆಂಟ್ನಾಗ ಕ್ಲಿಕ್ ಮಾಡ್ಕೊಂಡು 540 ಕಾಲೇಜಸ್ ಇದೆ ಈ ವರ್ಷ. ಓಕೆ, ಆರಾಮ್ಸಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರಿ, ಇದೆಲ್ಲ ಮಾಡಿ ಆದ ಮೇಲೆ 34 ಅದು ಶಾರ್ಟ್ ಡೀಟೇಲ್ಸ್ ಆಯಿತು. ಕೊನೆಗೆ ಏನು ಮಾಡಬೇಕಪ್ಪ ಅಂದರೆ ಬ್ಯಾಕ್ ಟು ಹೋಮ್ ಕೊಡಿ. ಓಕೆ, ಬ್ಯಾಕ್ ಟು ಹೋಮ್ ಕೊಟ್ಟಾದ ತಕ್ಷಣ ನಿಮ್ಮದು ಮತ್ತೆ ಇಲ್ಲಿ ಏನೇನೆಲ್ಲ ಮಾಡಿದ್ರಿ ಬರ್ತದೆ. ಇಲ್ಲ ಮತ್ತೆ ನಾನು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮತ್ತೆ ಹೋಗ್ತಾನೆ ಅಂತಂದರೆ ಏನೂ ಕೂಡ ಚೇಂಜಸ್ ಆಗಿರಲ್ಲ. ಓಕೆ, ಈಗ 34 ಆ್ಯಡ್ ಮಾಡಿರ್ತೀರ, 34 ಅಷ್ಟೇ ಇರ್ತದೆ. ನೀವು 100 ಸತಿ ಅಲ್ಲ 1000 ಸರ್ತಿ ವಾಪಸ್ ಲಾಗಿನ್ ಆದರೂ ಕೂಡ ಏನೂ ಆಗಿರಲ್ಲ. ಅವಾಗ 1 ಅವರ್ಗೊಮ್ಮೆ ಏನು ಮಾಡಬೇಕು ಅಂತಂದರೆ ನೀವು ಲಾಗಿನ್ ಆಗಿ ನೋಡ್ತಿರ್ಬೇಕು. ಅಗೇನ್ ಬ್ಯಾಕ್ ಟು ಹೋಮ್ ಕೊಟ್ಬಿಟ್ಟು ಕೊನೆಗೆ ಈ ಲಾಗೌಟ್ ಆಗೋದು ಮಾತ್ರ ಮರಿಬೇಡಿ. ಲಾಗೌಟ್ ಆಗಿದ್ಮೇಲೆ ಸಿಂಪಲ್ಲಾಗಿ ಲಾಗೌಟ್ ಆಗಿಬಿಟ್ರೆ ಮತ್ತೆ ಈ ರೀತಿ ಪೇಜ್ ಬರುತ್ತೆ. ನೀವು ವಾಪಸ್ ಲಾಗಿನ್ ಆಗಿಬಿಟ್ಟು ಅಥವಾ 2 ಅವರ್ಸ್ಗೊಮ್ಮೆ ಅಥವಾ 3 ಅವರ್ಸ್ಗೊಮ್ಮೆ ಏನು ಮಾಡ್ಬೇಕಂತಂದರೆ ಪದೇ ಚೆಕ್ ಮಾಡ್ಕೋಬೇಕಾಗಿರ್ತದೆ. ಆ್ಯಂಡ್ ಕೊನೆಗೆ ಹೇಳಿದೆ ನಾನು, ಕಾಲೇಜಸ್ ಜಾಸ್ತಿ ಆ್ಯಡ್ ಮಾಡಿರಿ. ನಾನು ಇವಾಗ ಲೈವಲ್ಲಿ ಎಲ್ಲನೂ ಕೂಡ ಇಳ್ಕೊಂಡು ಕುಂತ್ರೆ ಒಂದು 2 ಅವರ್ಸ್ ಇದಕ್ಕೆ ಹಿಡಿಯುತ್ತೆ. ಓಕೆ, ಸೊ ಹಂಗಾಗಿಬಿಟ್ಟು ನಾನು 34 ಕಾಲೇಜಸ್ ಅಂತೂ ಹಾಕೋದು ಹೇಳಿದ್ದೀನಿ. ರಿಮೈನಿಂಗ್ ಏನಪ್ಪ ಅಂತಂದರೆ ಎಲ್ಲ ಸ್ಟೂಡೆಂಟ್ಸು ಜಾಸ್ತಿ ಕಾಲೇಜಸ್ ಅಂತಂದರೆ ಈಗ 1 ಲಕ್ಷ ರ್ಯಾಂಕ್ ಇತ್ತಂತಂದರೆ ಒಂದು 300 ಆದರೂ ಮಾಡಿರಿ. ಓಕೆ, ಈಗ ಹೇಳಿದೆ ನಾವು ಒಂದು 2 ಲಕ್ಷ ಮೇಲ್ಗಡೆ ಬಂತಂದರೆ ನೀವು 300 ಮೇಲೇ ಮಾಡಬೇಕು. ಓಕೆ, 350 ಈ ರೀತಿ 400ವರೆಗೂ ಮಾಡಿರಿ. 2 ಲಕ್ಷ ಮೇಲ್ಗಡೆ ಬಂದುಬಿಟ್ರೆ ಒಂದು ನೆನ್ಪು ಬಿಡ್ಕೊಂಡ್ಬಿಡ್ಬೇಕು, ನೀವು 540 ಆ್ಯಡ್ ಮಾಡಬೇಕು. ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ಕಾಲೇಜಸ್ ಸೀಟ್ ಸಿಗುತ್ತೆ. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಯಾಕಂದರೆ ಕೆ.ದವರು ಮತ್ತು ನಮ್ಮ ಎಲ್ಲ ಕೂಡ ಕಾಲೇಜಸ್ ಏನು ನಾಟಕ ಮಾಡ್ತಿದ್ದಾರೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಎಲ್ಲರೂ ಕೂಡ ಕೆ.ದವ್ರನ್ನ ಇಟ್ಬಿಡಮ್ಮ, ಹುಡುಗರಿಗೆ ಗೊತ್ತಾಗಲ್ಲ, ಹೆಂಗೋ ಒಂದು ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರೆ. ಸೀಟ್ ಹೆಂಗಿದ್ರೆ ಬಂದು ಅಡ್ಮಿಷನ್ ಮಾಡಿಸ್ಕೋಬೇಕು, ಇಲ್ಲಾಂತಂದ್ರೆ ಪೆನಾಲ್ಟಿ ಅಂತ ಕೆ.ದವ್ರನ್ನ ಕೂಡ ಹಾಕ್ತಾರೆ. ಎಲ್ಲ ಪೆನಾಲ್ಟಿ ಏನಕ್ಕೆ ಬೇಕಪ್ಪ ಕಟ್ಟೋದು, ಹೆಂಗಿದ್ರೆ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತ ಮಾಡಿಸ್ಬಿಡ್ತಾರೆ ಅಂತಂದು ಅವ್ರು ಈ ರೀತಿ ಪ್ಲ್ಯಾನ್ ಮಾಡಿ ಈ ವರ್ಷ ಮಾಡಿದ್ರೆ ಸಾಧ್ಯ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಹೇಳಿದೆ ನಾನು, ಆರಾಮ್ಸೆ ಗೌರ್ಮೆಂಟ್ ಸೀಟೇ ಸಿಗುತ್ತೆ. 540 ಪೋಸ್ಟ್ ಆ್ಯಡ್ ಮಾಡಿರಿ. ಓಕೆ, 540 ಆದಮೇಲೆ ಮೊದಲು 540 ಕಾಲೇಜಸ್ ನೋಡುತ್ತದೆ. ಅದಾದಮೇಲೆ ನೀವು ಮ್ಯಾನೇಜ್ಮೆಂಟ್ ಸೀಟು ಅಥವಾ ಪ್ರೈವೇಟ್ ಸೀಟ್ ಅಂತಂದು ನೋಡ್ಕೊಳ್ಳೋಕ್ಕೆ ಆಮೇಲೆ ಬೇಕಾದ್ರೆ ನೋಡಿರಿ. 2,30,000 40,000 ಇರೋರಂತೂ ನೀವು 540 ಆದಮೇಲೆ ನೀವು ಪ್ರೈವೇಟ್ ಕಾಲೇಜಸ್ ಕೂಡ ಆ್ಯಡ್ ಮಾಡಬಹುದು. ಸರಿನಾ? ಸರಿ, ಇದಿಷ್ಟು ಕಂಪ್ಲೀಟಾಗಿ ಡೀಟೇಲ್ಸಾಗಿ ಹೇಳಿದ್ದೀನಿ. ಓಕೆ, ಫೀಸ್ ಅಲ್ಲಿ 10,000 ಅಂತ ಕಾಣಿಸ್ತಿದೆ ಅಂತಂದು 10,000ನೇ ಇರಲ್ಲ, ರಿಯಾಲಿಟಿನೇ ಬೇರೆ ಇರ್ತಂದು. ಫೀಸ್ ಸ್ಟ್ರಕ್ಚರ್ ಬಗ್ಗೆನೂ ಕೂಡ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಬೇಕಿದ್ದಂದರೆ ಆ ಒಂದು ವೀಡಿಯೋನು ಕೂಡ ನಾನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೋಡ್ಕೊರಿ. ಸರಿ, ಇದೇ ರೀತಿ BS ನರ್ಸಿಂಗ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಹಾಕ್ರಿ, ಅದನ್ನೆಲ್ಲನೂ ಕೂಡ ತಿಳಿಸುವಂಥ ಪ್ರಯತ್ನ ನನ್ನ ಕಡೆ ಅಂದರೆ ಮಾಡೇ ಮಾಡ್ತೀನಿ. ಯಾಕಂದರೆ ಮುಂದೆ ನಿಮಗೆ ಈಗ ಯಾಕಂದರೆ BS ನರ್ಸಿಂಗ್ ಮುಗಿಸ್ಕೊಂಡು ಹೋಗ್ತಾರ, ಮುಂದೆ ಅಂದರೆ ಅಡ್ಮಿಷನ್ ಮಾಡಿಸ್ಕೊಂಡು ಬರೀತಾರ, ಮುಂದೆ ನಿಮ್ಗೆ ನೋಟ್ಸ್ ಆಯಿತು ಅಥವಾ ಯಾವುದೇ ರೀತಿ ಬುಕ್ಸ್ ಆಯಿತು ಎಲ್ಲನೂ ಕೂಡ ಸಿಗಬೇಕಂತಂದರೆ ನಮ್ಮ ಒಂದು ಮುಂದೆ ಎಲ್ಲನೂ ಕೂಡ ಸಿಗ್ತಾರೆ, ಫ್ರೀಯಾಗೇ ಸಿಗ್ತದೆ. ಈಗಾಗಲೇ 3 ವರ್ಷದ ಹುಡುಗರು ನಮ್ಮ ಟೆಲಿಗ್ರಾಮಲ್ಲಿ ಇದಾವೆ. ಈಗಾಗಲೇ ಅಂದರೆ ಒಂದು 13,000 ಹುಡುಗರು ಅಲ್ಲಿ ಜಾಯ್ನ್ ಆಗಿದಾವೆ. ಎಲ್ಲನೂ ಕೂಡ ಫ್ರೀ ನೋಟ್ಸು, ಎಲ್ಲನೂ ಕೂಡ ಬುಕ್ಸು, ಎಲ್ಲನೂ ಕೂಡ ನರ್ಸಿಂಗ್ ರಿಲೇಟೆಡ್ ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಅದ್ರ ಕೊಡ್ತಾ ಇರ್ತೀವಿ. ಸೊ ಹಂಗಾಗ್ಬಿಟ್ಟು ನಿಮಗೆ ಮುಂದೆ ಹೇಳ್ತೀನಿ. ಸದ್ಯಕ್ಕಂತೂ ಈಗ ಸದ್ಯ ಜಾಯ್ನ್ ಆಗಿ ಮುಂದೆ ನಿಮ್ಗೆ ನರ್ಸಿಂಗ್ ಬರ್ತಿರಲ್ಲ ಅವಾಗ ಹೇಳ್ತೀನಿ. ಸರಿ, ಇಷ್ಟು ಅಂತೂ ವಿಷಯ ನೋಡ್ರಪ್ಪ ಆಪ್ಷನ್ ಎಂಟ್ರಿ ಮಾಡೋದು. ಬಾಯ್, ಅಷ್ಟೇ.